ಕೊಟ್ಟೂರೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ನನಗಿಂತ ಕಿರಿಯವರಿಲ್ಲ. ಓಂ ಸಾಯಿರಾಮ್. ಬಹುಶಃ ಸುಮಾರು ಕಾರ್ಯಕ್ರಮಗಳಿಗೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅದರ ತೂಕ ಒಂದು ಕಡೆ ಆದರೆ ಇವತ್ತು ಈ ಸಂಸ್ಥೆಗೆ ಬಂದು ಬಹಳಷ್ಟು ವಿಷಯಗಳನ್ನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅನ್ನೋದಕ್ಕಿಂತಲೂ ನಿಮ್ಮಿಂದ ನಾನು ಸಾಕಷ್ಟು ವಿಷಯಗಳನ್ನ ಕಲಿತೆ ಅಂತ. ನೇತ್ರಾವತಿ ಮಾತಾಡ್ತಾರೆ ಅಂದಾಗ ಏನ್ ಮಾತಾಡ್ಬೋದು ಅಂತ ಕ್ಯೂರಿಯಾಸಿಟಿ. ಯಾಕೆ ನೇತ್ರಾವತಿ ಹೆಸರು ಯಾಕೆ ನಮಗೆ ಫೇವರ್ ಆಗುತ್ತೆ ಅಂದ್ರೆ ನಮ್ಮ ಕಾಲೇಜ್ ಫಸ್ಟ್ ರ್ಯಾಂಕ್ ಸರಣಿ ಪ್ರಾರಂಭವಾಗಿದ್ದೆ ನೇತ್ರಾವತಿಯಿಂದ. ಹಾಗಾಗಿ ಆ ನೇತ್ರಾವತಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಯಾವ ಕವಯತ್ರಿಗೂ ಯಾವ ಕನ್ನಡ ಉಪನ್ಯಾಸಕಿಗೂ ಕಡಿಮೆ ಇಲ್ಲ ಅನ್ನೋ ಥರ ನಿಮ್ಮ 2 years ಜರ್ನಿಯನ್ನು ಏನು ಹೇಳಿದ್ರಲ್ಲ ಭಾಳ ಖುಷಿ ಅನಿಸ್ತು. ಮಕ್ಕಳೇ, ಈಗ ನೇರವಾಗಿ ಸಂವಾದಕ್ಕೆ ಬರ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವವಾಗಿ ಈ ಒಂದು ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ನನ್ನ ಪೂಜ್ಯ ಗುರುಗಳಾಗಿರುವ ಶ್ರೀ ಗಣಾಚಾರಿ ಸರ್, ಹಾಗೇ ನಿಮ್ಮ ಆಡಳಿತ ಮಂಡಳಿಯ ಮಂಜುನಾಥ್ ಸರ್, ಹಾಗೇ ನಮ್ಮ ಮೇಡಮ್, ಎಲ್ಲರ ಪಾದಗಳಿಗೆ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ನಾನು ನೇರವಾಗಿ ಪ್ರಾರಂಭ ಮಾಡ್ತೀನಿ. ಯಾರು ಸೈನ್ಸ್ ಚಾಯ್ಸ್ ಮಾಡ್ತಾರೆ, ಯಾರು ಕಾಮರ್ಸ್ ಚಾಯ್ಸ್ ಮಾಡ್ತಾರೆ? 10th ಆದಾಗ ನಮ್ಮ ಕಣ್ಮುಂದೆ 5,000 PU ಕಾಲೇಜ್ಗಳಿರ್ತವೆ. ಯಾರೋ ಹೇಳ್ತಾರೆ ಇಲ್ಲ ಜಾಂಡ್ರು ಸೈನ್ಸ್ ತೊಗೊತಾರಂತೆ, ಇಲ್ಲ ಲೆಕ್ಕದ ನಾಲೆಡ್ಜ್ ಇರೋರು ಕಾಮರ್ಸ್ ಚಾಯ್ಸ್ ಮಾಡ್ತಾರೆ. ಮಕ್ಕಳೇ, ಅದಕ್ಕೆ ಒಂದು ಮಾತು ಹೇಳ್ತೀನಿ. ಬುದ್ಧಿವಂತರು ಸೈನ್ಸ್ ಚಾಯ್ಸ್ ಮಾಡ್ತಾರೆ, ಪ್ರತಿಭಾವಂತರು ಕಾಮರ್ಸ್ ಚಾಯ್ಸ್ ಮಾಡ್ತಾರೆ, ಬುದ್ಧಿವಂತರು ಸೈನ್ಸ್ ಚಾಯ್ಸ್ ಮಾಡ್ತಾರೆ, ಪ್ರತಿಭಾವಂತರು ಕಾಮರ್ಸ್ ಚಾಯ್ಸ್ ಮಾಡ್ತಾರೆ, ಹೃದಯವಂತರು ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ನ ಚಾಯ್ಸ್ ಮಾಡ್ತಾರೆ. ಬಹುಶಃ ನಾನು ಹೇಳಿದ್ದು ನಿಮಗೇನು ಉತ್ಪ್ರೇಕ್ಷೆ ಅನ್ಲಿಕ್ಕಿಲ್ಲ, ಯಾಕಂದರೆ ಆ ಥರದ ವಾತಾವರಣ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಹುಶಃ ನಮ್ಮ ಕನ್ನಡದ ಮೊದಲ ಕವಿಯತ್ರಿ ಸಂಚಿ ಹೊನ್ನಮ್ಮ, ಪೆಣ್ಣು ಪೆಣ್ಣೆಂದೇತಕ್ಕೆ ಪೇಳುಗಳಿರುವೆ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ಅಂತ ಹೆಣ್ಣಿನ ಮಹತ್ವವನ್ನು ಅವತ್ತೇ ಹೇಳ್ತಾರೆ. ಆ ಒಂದು ಹೆಣ್ಣಿನ ಅವಶ್ಯಕತೆ, ಆ ಹೆಣ್ಣು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ತರ ಪಾತ್ರ ವಹಿಸ್ತಾರೆ ಅನ್ನೋದು ಅನುಭವಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಸಣ್ಣ ಚಿಕ್ಕ ಕಥೆಯಿಂದ ನಾನು ಪ್ರಾರಂಭ ಮಾಡ್ತೀನಿ. ನೀವು ನನ್ನ ಜೊತೆ ಕಲ್ಪನಾ ಲೋಕಕ್ಕೆ ಬರಬೇಕು. ಒಂದು ರೂಮ್ ಇದೆ. ರೂಮಲ್ಲಿ ಗಂಡ ಹೆಂಡತಿ ಮಂಚದ ಮೇಲೆ ಮಾತಾಡ್ಕೊತ ಕುಳಿತುಕೊಂಡಿದ್ದಾರೆ. 3 ವರ್ಷದ ಮಗ ಮಲಗಿದ್ದಾನೆ, 1 ವರ್ಷದ ಮಗ ಮಲಗಿದ್ದಾನೆ, ಇಬ್ಬರು ಗಂಡು ಮಕ್ಕಳು. ಗಂಡ ಹೆಂಡತಿ ಒಂದು ಚಾಲೆಂಜ್ ಮಾಡ್ತಾರೆ. ಏನಂತ ಚಾಲೆಂಜ್ ಮಾಡ್ತಾರೆ? ಒಂದು ವೇಳೆ ಇವತ್ತು ಮಧ್ಯರಾತ್ರಿ ನಿಮ್ಮಪ್ಪ ಬಂದು ನೀನು ಡೋರ್ ತೆಗೆದ್ರೆ ನೀನು ಈ ಚಾಲೆಂಜಲ್ಲಿ ಸೋತಂಗೆ ನನಗೆ 2000 ರೂಪೀಸ್ ಅಮೌಂಟ್ ಕೊಡಬೇಕು. ಒಂದು ವೇಳೆ ಗಂಡನ ಅಪ್ಪ ಬಂದು ಕೂಗಿದಾಗ ನನ್ನ ಗಂಡ ಹೋಗಿ ಡೋರ್ ಓಪನ್ ಮಾಡಿದರೆ ಮಧ್ಯರಾತ್ರಿ ಮಿಡ್ ನೈಟಲ್ಲಿ ನೀನು ನನಗೆ 2000 ಕೊಡಬೇಕಂತ ಗಂಡ ಹೆಂಡತಿ ಚಾಲೆಂಜ್ ಮಾಡ್ಕೊತಾರೆ. ಸುಮಾರು 2 ಗಂಟೆ ಆಗುತ್ತೆ. 2 ಗಂಟೆ ಆದಾಗ ಗಂಡನ ತಂದೆ ಬಂದು ಬಾಗಿಲು ತಡ್ತಾನೆ. ಮಗನೇ ಅಂತ ದೈನಾಸ್ಪಟ್ಟು ಬಾಗಿಲು ಬಡಿತಾನೆ. ಹೆಂಡತಿಗೆ ಖುಷಿ ಆಗುತ್ತೆ, ನನ್ನ ಗಂಡ ಹೋಗಿ ಈಗ ಡೋರ್ ಓಪನ್ ಮಾಡ್ತಾನೆ, ನನಗೆ 2000 ರೂಪೀಸ್ ಬೆಟ್ಟಲ್ಲಿ ಗೆಲ್ತೀನಿ ಅಂತ. ಗಂಡ ಯೋಚನೆ ಮಾಡ್ತಾನೆ, ಇನ್ನೊಂದು 2-3 ತಾಸು ನಾನು ಸುಮ್ಮನೆ ಇದ್ಬಿಟ್ರೆ ಬೆಳಕರಿಯುತ್ತೆ, ನಾನು ಚಾಲೆಂಜಲ್ಲಿ ಸೋತಂಗಾಗಲ್ಲ, 2000 ಉಳಿಯುತ್ತೆ. ಸುಮಾರು 2 ಅವರ್ಸು ಆ ಗಂಡನ ತಂದೆ ಎಷ್ಟೇ ಪ್ರಯತ್ನ ಮಾಡಿದರೂ ಡೋರ್ ಓಪನ್ ಮಾಡೋದೇ ಇಲ್ಲ. ಅಯ್ಯೋ ನನ್ನ ಮಗ ಮಲಗಿದ್ದಾನೆ ಅಂತ ಅವನು ಹಾಗೇ ಹೋಗ್ತಾನೆ. ಬಹುಶಃ ಮಧ್ಯರಾತ್ರಿ ಬೆಳಗಿನ ಜಾವ 3 ಗಂಟೆ ಸಮಯ ಮತ್ತೆ ಡೋರ್ ಬಡಿಯೋ ಸಪ್ಪಳ ಆಗುತ್ತೆ. ನೋಡಿದರೆ ಹೆಂಡತಿಯ ತಂದೆ ಬಂದಿದ್ದಾನೆ. ಹೆಂಡತಿಯ ತಂದೆ ಬಂದು ಮಗಳೇ ಅಂದ ತಕ್ಷಣ ಮಗಳಿಗೆ ಆ ಬೆಡ್ ಮೇಲೆ ಕುತ್ಕೊಂಡಾಗ ಕಣ್ಣಂಚಿನಲ್ಲಿ ನೀರು ಬರ್ತಾ ಇದೆ. ನಾನು ಡೋರ್ ಓಪನ್ ಮಾಡಿದರೆ 2000 ಹೋಗುತ್ತೆ. ಅಪ್ಪ ಹೊರಗಡೆ ಚಳಿ ಅಂತ ಇದ್ದಾರೆ, ಏನು ಮಾಡಲಿ ಅಂತ ಒಂದು ನಿಮಿಷ ಯೋಚನೆ ಮಾಡ್ಕೊತಲೇ ನೇರವಾಗಿ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಅಪ್ಪ ಒಳಗಡೆ ಬರ್ತಾನೆ. ಅಪ್ಪನನ್ನು ತಬ್ಕೊಂಡು, ಅಪ್ಪ ಒಂದು 2 minutes ಲೇಟ್ ಮಾಡಿಬಿಟ್ನಪ್ಪ ಡೋರ್ ತೆಗೆಯೋದು, ಸಾರಿ ಅಂತ ಹೇಳ್ತಾರೆ. ಆ ಇನ್ಸಿಡೆಂಟ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅದಾಗಿ 2 ವರ್ಷಗಳ ನಂತರ ಅವರ ಕೊಠಡಿಯ ಒಳಗಡೆ 2 ಗಂಡು ಮಕ್ಕಳು, ಪಕ್ಕದಲ್ಲಿ 5 ತಿಂಗಳ ಹೆಣ್ಣು ಮಗು.
ಅಂದರೆ ಅವರ 3ನೇ ಮಗು ಹೆಣ್ಣು ಮಗು ಆಗುತ್ತೆ. ಆ ಮಗು 5 ತಿಂಗಳಿದ್ದಾಗ ಗಂಡ ಸುತ್ತಮುತ್ತಲಿನ 50 ಹಳ್ಳಿಗಳ ಜನರಿಗೆ ಬಾಡೂಟಕ್ಕೆ ಕರೀತಾನೆ, ಒಳ್ಳೆ ಊಟವನ್ನು ಹಾಕ್ತಾನೆ. ನನ್ನ ಮಗಳು ಹುಟ್ಟಿದಾಳೆ ಅಂತ ಎಲ್ಲರೂ ಒಳ್ಳೆ ಊಟ ಮಾಡಿ ಅವರು ಕೊಡುವಂತಹ ಗಿಫ್ಟ್ ತಗೊಂಡು ಮನೆಗೆ ಹೋಗ್ತಾರೆ. ಮತ್ತೆ ರಾತ್ರಿ 10 ಗಂಟೆಯ ಸಮಯ, ಮಂಚದ ಮೇಲೆ ಗಂಡ ಹೆಂಡತಿ ಕುಳ್ಕೊಂಡಿದ್ದಾರೆ. ಮಗ, ಇನ್ನೊಬ್ಬ ಮಗ, 5 ತಿಂಗಳ ಹಸುಗೂಸು ಮಲಗಿದೆ ಹೆಣ್ಣು ಮಗು. ಹೆಂಡತಿ ಗಂಡನನ್ನು ಕೇಳ್ತಾಳೆ, ಮೊದಲನೇದು ಗಂಡು ಮಗು ಆಯ್ತು ರೀ, ನೀವು ಯಾರಿಗೂ ಏನೂ ತರಹದ ಔತಣಕೂಟ ಏರ್ಪಡಿಸಲಿಲ್ಲ. 2ನೇದು ಗಂಡು ಮಗು ಆಯಿತು, ಯಾರಿಗೂ ಔತಣಕೂಟ ಕೊಡಲಿಲ್ಲ. 3ನೇದು ಹೆಣ್ಣು ಮಗು ಆದಾಗ ಔತಣಕೂಟ ಕೊಟ್ರಲ್ರಿ ಅಂದಾಗ ಗಂಡ ಒಂದು ಮಾತು ಹೇಳ್ತಾನೆ, ಮುಂದೊಂದು ದಿನ ಹೊತ್ತಲ್ಲದ ಹೊತ್ತಲ್ಲಿ ನಾನು ಮನೆಗೆ ಬಂದಾಗ ನಡುರಾತ್ರಿಯಲ್ಲಿ ಕದವನ್ನು ತೆಗೆಯಲು ನನಗೊಬ್ಬ ಮಗಳಿರಬೇಕು, ಹಾಗಾಗಿ ನಾನು ಅದಕ್ಕೆ ಔತಣಕೂಟ ಕೊಟ್ಟೆ ಅಂತ ಹೇಳ್ತಾನೆ. ದಟ್ ಈಸ್ ದ ಪವರ್ ಆಫ್ ಲೇಡೀಸ್. ಹಾಗೆ ನಾನಿಲ್ಲಿ ನೀವು ಹೂಗುಚ್ಚ ಕೊಡಬೇಕಾದಾಗ ಕ್ಲಬ್ಸ್ ಹೊಡಿತಾ ಇದ್ರಿ. ಕ್ಲಬ್ಸ್ ಹೊಡಿತಾ ಇದ್ರಿ ಅಂತ ನಾನು ಅಬ್ಸರ್ವ್ ಮಾಡಿದೆ ಅಂದರೆ ಯಾವ ಟೀಚರ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಕ್ಲಬ್ ಸೌಂಡ್ ಇತ್ತು. ಎಸ್, ಐ ಆಮ್ ರೈಟ್. ಯಾವ ಟೀಚರ್ ಕೊಡ್ತಾರೆ, ಆ ಕ್ಲಬ್ಸ್ ಸೌಂಡು ಯಾರಿಗೆ ಕೊಡ್ತಾರಲ್ಲ, ಯಾವ ಟೀಚರ್ ಕೊಡ್ತಾರೆ ಅನ್ನೋದಿತ್ತು. ಯಾಕೆ ಅಂದರೆ ಅದೊಂದು ಟೀಚರ್ ನಡುವೆ ವಿದ್ಯಾರ್ಥಿಗಳ ನಡುವೆ ಇರುವಂತಹ ಒಂದು ಅಫೆಕ್ಷನ್. ಮಕ್ಕಳೇ, 1994 ನಮ್ಮ ಶಂಕರ್ ದಯಾಳ್ ಶರ್ಮಾ ನಮ್ಮ ಇಂಡಿಯನ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಶಂಕರ್ ದಯಾಳ್ ಶರ್ಮಾ ಓಮನ್ನಿಗೆ ಹೋಗಿರ್ತಾರೆ. ಓಮನ್ ಅನ್ನೋದು ಒಂದು ದೇಶ. ಆ ದೇಶದ ಸುಲ್ತಾನ ಕ್ಯೂಬೋಸ್ ಬಿನ್ ಸೈಯದ್ ಅಂತ, ಸುಲ್ತಾನನ ಹೆಸರು ಕ್ಯೂಬೋಸ್ ಬಿನ್ ಸೈಯದ್. ಶಂಕರ್ ದಯಾಳ್ ಶರ್ಮಾ ಓಮನ್ನಿಗೆ ಹೋದಾಗ ಆ ಓಮನ್ ದೇಶದಲ್ಲಿ ಒಂದು ಟ್ರೆಡಿಷನ್ ಏನಿರುತ್ತೆ ಅಂದರೆ, ವಿದೇಶದಿಂದ ಯಾರೇ ಅತಿಥಿಗಳು ಬಂದರೂ ವಿದೇಶಾಂಗ ಸಚಿವರು ಹೋಗಿ ಅವರನ್ನು ಇನ್ವೈಟ್ ಮಾಡಿ ಅವರನ್ನು ಕರ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಶಂಕರ್ ದಯಾಳ್ ಶರ್ಮಾ ನಮ್ಮ ಭಾರತದಿಂದ ಹೋದಾಗ ಸ್ವತಃ ಆ ಸೈಮನ್ನ ಆ ಒಂದು ಓಮನ್ನಿನ ಅರಸ ಸುಲ್ತಾನನೇ ಖುದ್ದಾಗಿ ಏರ್ಪೋರ್ಟಿಗೆ ಹೋಗ್ತಾನೆ. ಆ ಏರ್ಪೋರ್ಟಿಗೆ ಹೋದಾಗ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಆಶ್ಚರ್ಯ, ಎಷ್ಟು ಜನ ಬರ್ತಾರೆ ನಮ್ಮ ದೇಶಕ್ಕೆ. ಆದರೆ ಶಂಕರ್ ದಯಾಳ್ ಶರ್ಮಾ ಬಂದಾಗ ಯಾಕೆ ಸ್ವತಃ ಸುಲ್ತಾನರು ಹೋದರು? ಸುಲ್ತಾನ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಮಕ್ಕಳೇ, ಕರ್ಕೊಂಡು ಬಂದಾಗ ಅವತ್ತಿನ ದಿನ ಪ್ರತಿದಿನ ಅಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾ ಇರ್ತಾರೆ ಸುಲ್ತಾನನ ಮನೆಯಲ್ಲಿ. ಆದರೆ ಶಂಕರ್ ದಯಾಳ್ ಶರ್ಮಾ ಬಂದಿರೋದಕ್ಕೆ ಭಾರತ ದೇಶದಿಂದ ಅಡುಗೆ ಭಟ್ರನ್ನ ಕರ್ಕೊಂಡೋಗಿ ಶುದ್ಧವಾಗಿರುವಂತಹ ಸಸ್ಯಾಹಾರದ ಅಡುಗೆಯನ್ನು ಮಾಡಿರ್ತಾರೆ. ಅದಾದ ನಂತರ ಶಂಕರ್ ದಯಾಳ್ ಶರ್ಮಾ ಆ ಓಮನ್ ಎಲ್ಲ ಸ್ಥಳಗಳನ್ನು ನೋಡಿ ಊರಿಗೆ ಹೋಗಲಿಕ್ಕೆ ತಯಾರಾಗ್ತಾನೆ. ಕಾರ್ ಬಂದಿದೆ. ಕಾರ್ ಡ್ರೈವರನ್ನು ಓಮನ್ನಿನ ಸುಲ್ತಾನ ಕೆಳಗಿಳಿಸಿ ತಾನೇ ಸ್ವತಃ ಡ್ರೈವಿಂಗ್ ಮಾಡಿ ನಮ್ಮ ಶಂಕರ್ ದಯಾಳ್ ಶರ್ಮರನ್ನು ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಯಾಕೆ ಭಾರತದ ರಾಷ್ಟ್ರಪತಿಗೆ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ನಮ್ಮ ಸುಲ್ತಾನರು ಅಂತ. ಅದಾದಮೇಲೆ ಏರ್ಪೋರ್ಟ್ ಬರುತ್ತೆ. ಏರ್ಪೋರ್ಟ್ ಬಂದಾಗ ಶಂಕರ್ ದಯಾಳ್ ಶರ್ಮಾ ಇನ್ನೇನು ಹೋಗಬೇಕು, ಓಮನ್ನಿನ ಸುಲ್ತಾನ ನಮ್ಮ ಶಂಕರ್ ದಯಾಳ್ ಶರ್ಮರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಆಶ್ಚರ್ಯ. ಶಂಕರ್ ದಯಾಳ್ ಶರ್ಮಾ ನಮ್ಮ ಸುಲ್ತಾನನಿಗೆ ಬಾಯ್ ಹೇಳಿ ಫ್ಲೈಟಿಗೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಪ್ರೆಸ್ನವರು ಮೀಡಿಯಾದವರು ಕೇಳ್ತಾರೆ, ನೀವೊಬ್ಬ ಸುಲ್ತಾನನಾಗಿ ಭಾರತದ ರಾಷ್ಟ್ರಪತಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದ್ರಲ್ರಿ ಅಂದಾಗ ಸುಲ್ತಾನ್ ಹೇಳ್ತಾನೆ, ನಿಮಗೆ ಅವರು ಭಾರತದ ರಾಷ್ಟ್ರಪತಿಗಳು, ನಾನು ಪೂನಾದಲ್ಲಿ ಓದುವಾಗ ಅವರು ನನ್ನ ಶಿಕ್ಷಕರಾಗಿದ್ದರು ಅಂತ ಹೇಳ್ತಾನೆ. ದಟ್ ಈಸ್ ದ ಪವರ್ ಆಫ್ ಟೀಚರ್. ಅದು ಒಬ್ಬ ಶಿಕ್ಷಕನಿಗೆ ಕೊಡಬೇಕಾಗಿರ್ತಕ್ಕಂತಹ ಗೌರವ. ಆ ಗೌರವವನ್ನು ನಾನಿಲ್ಲಿ ಇವತ್ತು ನಿಮ್ಮ ಸಂಸ್ಥೆಯಲ್ಲಿ ನೋಡ್ತಾ ಇದ್ದೀನಿ. ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದಿದೆ. ನಾನು ಸರ್ನ ಕೇಳಿದೆ, ನಮ್ಮದು ಹಾಸ್ಟೆಲ್ ಇದೆ ಮಕ್ಕಳೇ, ನಮ್ಮ ಹಾಸ್ಟೆಲಲ್ಲೂ ಮಕ್ಕಳಿದ್ದಾರೆ. ನಿನ್ನೆ ಆಗಿದೆ 1 o'clock ಎಕ್ಸಾಮ್ ಮುಗಿದಿದೆ. 2:30 ಇಂದು ಹಾಸ್ಟೆಲ್ ಕಂಪ್ಲೀಟ್ ಖಾಲಿಯಾಗಿದೆ. ಯಾಕೆಂದರೆ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಮಂಡೇ ಎಕ್ಸಾಮ್ ಮುಗಿತಾ ಅಂದರೆ ಕೂಡ ಸಂಡೇ ಎಲ್ಲರೂ ಸಹ ಲಗೇಜ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಹೋಗಬೇಕು. ಎಷ್ಟೋ ಜನ ಸಂಡೇ ನೈಟೇ ಸ್ನಾನ ಮಾಡಿ ಮಲಗಿಬಿಟ್ಟಿದ್ದಾರೆ, ಮತ್ತೆ ಯಾಕೆ ಬೆಳಿಗ್ಗೆ ಟೈಮ್ ವೇಸ್ಟ್ ಮಾಡಬೇಕು ಅಂತ. ಆ ಹಂತದಲ್ಲಿ ಮಕ್ಕಳು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ನೋಡಿದರೆ ಆಶ್ಚರ್ಯ ಆಗ್ತಾ ಇದೆ, ಎಕ್ಸಾಮ್ ಆಗಿದೆ ಆದರೂ ಕೂಡ ಇಲ್ಲಿದ್ದೀರಿ. ಸೊ ನಮ್ಮ ಜನಪದ ಗೀತೆಯಲ್ಲಿ ಒಂದು ಹಾಡು ಬರುತ್ತೆ. ಸೆಕೆಂಡ್ ಇಯರ್ ಮಕ್ಕಳೇ, ನೀವು ಹೋಗ್ತಾ ಇದ್ದೀರಲ್ಲ, ನಿಮಗಾಗಿ ಒಂದು ಲೈನಲ್ಲಿ ನಾನು ಹೇಳ್ತೀನಿ. ಬಿಟ್ಟು ಹೊಂಟೆಲ್ಲೂ ನನ್ನ ಹಳ್ಳಿ ನೆನಪು ಬರುತ್ತೈತೆ ಒಳ್ಳಿ ಒಳ್ಳಿ ಅಂತ. ಬಿಟ್ಟು ಹೊಂಟೆಲ್ಲ ನಮ್ಮ ಹಳ್ಳಿ ನೆನಪು ಬರುತ್ತೈತೆ ಒಳ್ಳಿ ಒಳ್ಳಿ. ಈ ಫೇರ್ವೆಲ್ ಪಾರ್ಟಿಗೆ ಸೆಕೆಂಡ್ ಇಯರ್ ಮಕ್ಕಳು ಹೋಗ್ಬೇಕಂತ ತಯಾರಾಗಿದ್ದಾರೆ. ಫಸ್ಟ್ ಇಯರ್ ಮಕ್ಕಳು ಕಳಿಸ್ಕೊಡ್ತಾ ಇದ್ದಾರೆ ಪ್ರೀತಿ ಅಕ್ಕಂದಿರನ್ನು. ಒಂದೇ ಒಂದು ಕವನದ ಮೂಲಕ ಹೇಳ್ತೀನಿ. ಕಾಡುತ್ತಿವೆ ನೆನಪು ಅಂತ ಒಂದು ಕವನ. ಕಾಡುತ್ತಿದೆ ನೆನಪು.
ನೀವು ಜಸ್ಟ್ ಇಮೇಜ್ ಮಾಡ್ಕೊಳ್ರಿ ಒಂದು ಎರಡು ವರ್ಷದ ಜರ್ನಿಯನ್ನು ನಮ್ಮ ಆರ್ಟ್ಸ್ ಮತ್ತು ಕಾಮರ್ಸ್ ಆ್ಯಂಡ್ ಸೈನ್ಸ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಸುಮ್ಮನೆ ನಿಂತದ್ದು, ಸುಮ್ಮನೆ ಕುಂತದ್ದು, ಒಮ್ಮೆಲೇ ಮಾತು ಹೊರಟು ಎಲ್ಲರೂ ನಕ್ಕದ್ದು. ಸುಮ್ಮನೆ ನಿಂತದ್ದು, ಸುಮ್ಮನೆ ಕುಂತದ್ದು, ಒಮ್ಮೆಲೇ ಮಾತು ಹೊರಟು ಎಲ್ಲರೂ ನಕ್ಕದ್ದು. ಈಗಲೂ ಕೂಡ ಸುಮ್ಮನೆ ಕುಂತಾಗ, ಸುಮ್ಮನೆ ನಿಂತಾಗ ಈ ಕ್ಷಣ ನೀವು ಎದುರಿಗಿಲ್ಲವಾಗಿ ಕಾಡುತ್ತಿವೆ ನೆನಪು. ಈ ಕ್ಷಣ ನೀವು ಎದುರಿಗಿಲ್ಲವಾಗಿ ಕಾಡುತ್ತಿವೆ ನೆನಪು. ಸೆಕೆಂಡ್ ಇಯರ್ ಮಕ್ಕಳು ಆ ನೆನಪುಗಳನ್ನು ತಗೊಂಡು ಹೋಗ್ತಾ ಇದ್ರು. ಸೊ ಒಂದು ಸಣ್ಣ ಈವೆಂಟ್ ಮೂಲಕ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ನನಗೆ ದಯವಿಟ್ಟು 10 ಜನ ಗರ್ಲ್ಸು ವೇದಿಕೆ ಮೇಲೆ ಬರಬೇಕಮ್ಮ. 10 ಮೆಂಬರ್ 3 4 5 6 7 8 9 ವಿಚ್ ಇಸ್ ದ ಬಿಗ್ ನಂಬರ್ 9. ಇಲ್ಲಿ ಒಂದು ಸಣ್ಣ ಸ್ಪರ್ಧೆ ಏರ್ಪಡಿಸ್ತೀನಿ. ಏನಂದರೆ ಬಿಗ್ ನಂಬರ್ ಸ್ಮಾಲ್ ನಂಬರಿಗೆ ಹೊಡಿಬೇಕು. ಏನು ಹೇಳಿ? ಬಿಗ್ ನಂಬರ್ ಸ್ಮಾಲ್ ನಂಬರ್ಗೆ ಹೊಡಿಬೇಕು. ದ್ವೇಷ ಇದ್ದರೆ ಹೀಗೆ ತೀರ್ಸ್ಕೊಂಡ್ಬಿಡ್ರಿ, ಏನೋ ಸಿಟ್ಟಿದ್ರೆ. ಹಾಂ, ಓಕೆ. ಇಲ್ಲ, ಆ ರೀತಿ ವಾತಾವರಣ ಇಲ್ಲ, ಸ್ಪಿರಿಚುವಲ್ ಇದೆ. ವೆರಿ ಸಿಂಪಲ್. ನಾನು ಹೇಳಿದ ಮೇಲೆ ಅಟ್ಯಾಕ್ ಮಾಡಬೇಕು. ಓಕೆ, ಈಗ ಎಲ್ಲರಿಗಿಂತೂ ಬಿಗ್ ನಂಬರ್ ಯಾರು? 9. ಫಸ್ಟ್ ಈಗ 9 8ಗೆ ಸ್ಟಾರ್ಟ್. ತಡಿ ಬಿದ್ದ ನಗು ಬರೋದಲ್ಲಮ್ಮ. ಹಾಂ, ಅಳುಬೇಕು. ಓಕೆ, 7 6ಗೆ. ವೆರಿ ಗುಡ್. 6 5ಗೆ. 5 ವೇಟ್. ಈಗ 5 4ಗೆ ಹೊಡೆದ್ರೆ 4ಗಿಂತೂ ಸಣ್ಣ ನಂಬರ್ ಯಾವ್ದು? ಚಿಕ್ಕ ನಂಬರು 3. 4 3ಗೆ ಬಡೀತಾ ಇದೆ. ಇನ್ನು ಜೋರು ಬರಲಿಮ್ಮ. ಹಾಂ, ರೈಟ್. 3 2ಗೆ. ಈಗ 2ಗೆ ಸಿಟ್ಟು ಬಂದಿದೆ. 2 ಯಾರಿಗೆ ಹೊಡಿಬೇಕು? ಅನಿವಾರ್ಯ 1. ಇಲ್ಲಿ 1 ನಂಬರ್ ಮಾತ್ರ ಥಿಂಕ್ ಚೇಂಜ್ ಮಾಡುತ್ತೆ. 2 1ಗೆ. ಓಕೆ, ಇವು ಕಮ್ಮಿಯ. ಈಗ 1 ನಂಬರ್ ಯಾರಿಗೆ ಹೊಡಿಬೇಕು? ಚಿಕ್ಕ ನಂಬರ್ ಅಂದರೆ 0ಗೆ ಹೊಡಿಬೇಕು. ಆದರೆ 1 ನಂಬರ್ ಏನಿದೆಯಲ್ಲ, ಶಿ ಈಸ್ ಸಾಯಿ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್. ಹಾಗಾಗಿ ಅವಳಿಗಿಂತೂ ಚಿಕ್ಕವಳಿಗೆ ಹೊಡೆಯುವುದರ ಬದಲು ಅವಳನ್ನು ತನ್ನ ಎಡಬದಿಗೆ ನಿಲ್ಲಿಸ್ಕೊಂಡು ಅವಳ ಭುಜದ ಮೇಲೆ ಕೈ ಹಾಕಿ ಫ್ರೆಂಡ್ ಆಗ್ತಾಳೆ. 10 ಆಗುತ್ತೆ. ಅವ್ರ ನಂಬರ್ ಎಷ್ಟಾಗುತ್ತೆ? 10 ಆಗುತ್ತೆ. ಎಲ್ಲರಿಗಿಂತಲೂ ಏನಾಗ್ತಾರೆ? ಅವರು ದೊಡ್ಡವರಾದರು. ಸೊ ವೆರಿ ಸಿಂಪಲ್ ಮಕ್ಕಳೇ, ಎಲ್ಲವನ್ನು ದ್ವೇಷದ ಮೇಲೆ ನಾವು ಪರಿಹಾರ ಕಂಡುಕೊಳ್ಳಲ್ಲ. ಯಾರನ್ನು ನಾವು ಪ್ರೀತಿಯಿಂದ ಪಕ್ಕಕ್ಕೆ ಇಟ್ಕೊತೀವೋ ಆಗ ನಾವು ಜಗತ್ತಿನಲ್ಲೇ ದೊಡ್ಡವರಾಗ್ತೀರಿ. ಸೊ ಈ ಒಂದು ಇನ್ಸಿಡೆಂಟ್ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡಿದೆ. ಎಲ್ಲ 10 ಜನ ನಮ್ಮ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು. ನಡೀತಾ ಇದೆ. ಸರ್, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಶಿಕ್ಷಕರಿಗೆ ಬಹಳ ಖುಷಿ ಯಾವಾಗಂದರೆ ಮಕ್ಕಳು ಪ್ರಶ್ನೆ ಕೇಳಿದಾಗ. ಕೇಳಿ. ಏನು ಪ್ರಶ್ನೆ? ಸರ್, ನಿಮ್ಮ ಮನೆಯಲ್ಲಿ ಫ್ರಿಜ್ ಇದೆಯಾ ಅಂತ ಕೇಳುತ್ತೆ. ಇದೆಯಪ್ಪ. ನಿಮ್ಮ ಮನೆಯಲ್ಲಿರೋ ಫ್ರಿಜ್ಜಲ್ಲಿ ಆನೆನ ಹೆಂಗೆ ಇಡ್ತೀರಿ ಸರ್ ಅಂತ ಕೇಳಿದ ಮಗಳು. ಅರೆ, ಇದೆಂಥ ಪ್ರಶ್ನೆ? ಯಾರಾದರೂ ಹೋಗಿ ಆನೆಯಲ್ಲಿ ಅಂತ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ಲಿಕ್ಕಾಗುತ್ತಾ? ನೀವು ಹೇಳಿ ಸರ್, ಮೇಷ್ಟ್ರಲ್ಲ, ನೀವು ಜಾಣ್ರಲ್ಲ, ಹೇಳಿ. ಮೇಷ್ಟ್ರು ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಇಲ್ಲಪ್ಪ, ಗೊತ್ತಿಲ್ಲ. ವೆರಿ ಸಿಂಪಲ್ ಸರ್. 5 ಜನ ಬಲಿಷ್ಠವಾದವ್ರನ್ನ ಕರ್ಕೊಂಡೋಗಿ ಆನೆಯನ್ನು ಡೋರ್ ಓಪನ್ ಮಾಡಿ, ಫ್ರಿಜ್ನ ಡೋರ್ ಓಪನ್ ಮಾಡಿ ಆನೆಯನ್ನು ಫ್ರಿಜ್ಜಲ್ಲಿ ಇಟ್ಬಿಡೋದು. ಎಲ್ಲ ತರಗತಿಯಲ್ಲಿ ನಗ್ತಾ ಇದ್ದಾರೆ. ಮೇಷ್ಟ್ರಿಗೆ ಅದೇನೋ ಒಂಥರ ವಿಶೇಷ ಅನ್ನಿಸ್ತಾ ಇದೆ. ಅವ್ರು ಇನ್ನೇನು ಕ್ಲಾಸ್ ಮುಂದುವರಿಸ್ಬೇಕು. ಆ ಮಗು, ಸರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಮತ್ತು ಮೇಷ್ಟ್ರಿಗೆ ಆಶ್ಚರ್ಯ ಆಗುತ್ತೆ. ಸರಿ ಕೇಳಪ್ಪ. ಸರ್, ನಿಮ್ಮ ಮನೆಯಲ್ಲಿ ಫ್ರಿಜ್ ಇದೆಯಾ? ಇದೆಯಪ್ಪ. ಆ ಫ್ರಿಜ್ಜಲ್ಲಿ ಕತ್ತೆನ ಹೆಂಗೆ ಇಡ್ತೀರಿ ಸರ್ ಅಂತ ಕೇಳ್ತೀನಿ. ಮೇಷ್ಟ್ರಿಗೆ ಈ ಸರಿ ನಾನು ಸೋಲೋದು ಬೇಡ ಅಂತ ಡೋರ್ ಓಪನ್ ಮಾಡ್ತೀನಿ, ಕತ್ತೆಯನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ತಪ್ಪು ಸರ್. ಯಾಕೆ ತಪ್ಪು? ಸರ್, ಫ್ರಿಜ್ಜಲ್ಲಿ ಆನೆ ಇದೆಯಲ್ಲ ಸರ್, ಕತ್ತೆ ಹೆಂಗೆ ಇಡ್ತೀರಿ ಅಂತ ಕೇಳ್ತೀನಿ. ಮೇಷ್ಟ್ರಿಗೆ ಮತ್ತೂ ಆಶ್ಚರ್ಯ ಆಗುತ್ತೆ. ಇವನೇನು ನನ್ನ ಜೀವ ತಿಂತ ಇದ್ದಾನೆ. ಸರ್, ಮತ್ತೊಂದು ಪ್ರಶ್ನೆ ಸರ್. ಎಸ್, ಕೇಳಪ್ಪ. ಕಾಡಲ್ಲಿ ಸಿಂಹದ ಬರ್ತ್ಡೇ ಇದೆ ಸರ್. ಇರಲಪ್ಪ. ಸಿಂಹದ ಬರ್ತ್ಡೇ ಎಲ್ಲರೂ ಹೋಗಿದ್ದಾರೆ ಸರ್, ಒಬ್ಬರು ಮಾತ್ರ ಹೋಗಿಲ್ಲ ಸರ್. ಎಲ್ಲರಿಗೂ ಆಶ್ಚರ್ಯ. ಏನು ಉತ್ತರ? ಮೇಷ್ಟ್ರು ಹೇಳ್ತಾರೆ, ಸಿಂಹದ ಬರ್ತ್ಡೇಗೆ ಸಿಂಹನೇ ಹೋಗಿರಲ್ಲ. ಯಾಕೆ ಅಂದರೆ ಸಿಂಹದ ಬರ್ತ್ಡೇ ಯಾರೇ ಬಂದರೂ ಸಿಂಹ ತಿಂದ್ಬಿಡುತ್ತೆ. ಸರ್, ನೀವು ಲಾಜಿಕ್ಕಾಗಿ ಮಾತಾಡಬೇಡಿ ಸರ್. ಸಿಂಹದ ಬರ್ತ್ಡೇಗೆ ಎಲ್ಲರೂ ಬಂದಿದ್ದಾರೆ, ಒಬ್ಬರು ಮಾತ್ರ ಬಂದಿಲ್ಲ. ಯಾರು ಬಂದಿಲ್ಲ? ಕತ್ತೆ ಬಂದಿಲ್ಲ. ಯಾಕೆ? ನಿಮ್ಮನೆ ಫ್ರಿಜ್ಜಲ್ಲಿದೆ. ಕತ್ತೆ ಯಾಕೆ ಬಂದಿಲ್ಲ? ಅದು ನಿಮ್ಮನೆ ಫ್ರಿಜ್ಜಲ್ಲಿದೆ. ಮತ್ತು ಮೇಷ್ಟ್ರಿಗೆ ತಲೆ ತೆಗ್ಸಂಗಾಗುತ್ತೆ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ಸರ್, ಕೇಳಪ್ಪ. ಸರ್, ಒಂದು ನೀರು ಹರಿಯುವಂಥ ಒಂದು ನದಿ, ಆ ನದಿಯ ತುಂಬ ಮೊಸಳೆಗಳಿದ್ದಾವೆ. ನೀವು ಆ ನದಿಯನ್ನು ದಾಟಿ ಹೇಗೆ ಹೋಗ್ತೀರಿ ಸರ್?
ಯೋಚನೆ ಮಾಡಿ ಅಲ್ಲೊಂದು ಬೋಟ್ ಇರುತ್ತಪ್ಪ, ಬೋಟ್ ತೊಗೊಂಡು ನಾನು ದಾಟಿ ಹೋಗ್ತೀನಿ. ಇಲ್ಲ ಸರ್, ನೀವು ನೀರಲ್ಲೇ ನಡ್ಕೊಂಡು ಹೋಗಬೇಕು. ಯಾಕೆ? ಮೊಸಳೆಗಳೆಲ್ಲ ಸಿಂಹದ ಬರ್ತ್ಡೇಗೆ ಹೋಗಿದ್ದಾವೆ ಸರ್. ಮೊಸಳೆಗಳೆಲ್ಲ ಹೋಗಿದ್ದಾವೆ? ಸಿಂಹದ ಬರ್ತ್ಡೇಗೆ ಹೋಗಿದ್ದಾವೆ. ಆಗ ಮೇಷ್ಟ್ರು ಇಡೀ ಶಾಲೆಯಲ್ಲಿ ಇಲ್ಲಿನಿಂದ ಒಂದು ವಾರ ಒಬ್ಬ ಹುಡುಗ ಗೈರು ಹಾಜರಾಗ್ತಾನೆ. ಯಾರು ಅಂತ ಕೇಳ್ತಾರೆ. ಎಲ್ಲರೂ ಸುಮ್ಮನೆ ಇರ್ತಾರೆ. ನೀನೇ ತಲೆಹರಟೆ ಪ್ರಶ್ನೆ ಕೇಳೋದಕ್ಕೆ ನಿನ್ನನ್ನು ಕ್ಲಾಸಿಂದ ಒಂದು ವಾರ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಮಕ್ಕಳೇ, ಈ ಕಥೆಯನ್ನು ಪಕ್ಕಕ್ಕೆ ಇಡ್ರಿ. ಉತ್ತರಿಸೋದು ಅಂತ ಏನಿದೆಯಲ್ಲ, ನಾವು ಓದಿದ್ದನ್ನಲ್ಲ, ನಾವು ಅರ್ಥೈಸಿಕೊಂಡಿದ್ದನ್ನು. ಅವನು ಏನು ಪ್ರಶ್ನೆಯನ್ನು ಕೇಳಿದ್ನಲ್ಲ, ಫ್ರಿಜ್ಜಲ್ಲಿ ಆನೆ ಇಡೋದಿರ್ಬೋದು, ಕತ್ತೆಯನ್ನು ತಗೊಂಡೋಗಿರ್ಬೋದು, ಇದನ್ನೆಲ್ಲವನ್ನು PU ಬೋರ್ಡ್ ಸಿಲೆಬಸ್ ಹೇಳ್ಕೊಡುತ್ತೆ. ನದಿಯಲ್ಲಿ ಮೊಸಳೆ ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಲ್ಲ ಅನ್ನೋದನ್ನು ಮರೆತರೆ ಅದು CETಯಲ್ಲಿ ನೀವು ಫೇಲ್ ಆಗ್ತೀವಿ. CETಗೂ ನೀಟಿಗೂ ಬೋರ್ಡ್ ಎಕ್ಸಾಮಿಗೂ ಇರ್ತಕ್ಕಂತಹ ವ್ಯತ್ಯಾಸ. ನೀವೇನು ಬೋರ್ಡ್ ಎಕ್ಸಾಮ್ ಬರೆದಿದ್ದೀರಿ, ಪ್ರಶ್ನೆಗಳು ನೇರವಾಗಿರ್ತವೆ, ಈಸಿಯಾಗಿ ಉತ್ತರಿಸ್ತೀರಿ. ಸರ್, ಮತ್ತು ಸೆಕೆಂಡ್ ಇಯರ್ ಮುಗೀತಂದ್ರೆ ನಮ್ಮ ಲೈಫೇ ಮುಗೀತಾ? ಖಂಡಿತವಾಗ್ಲೂ ಇಲ್ಲ ಮಕ್ಕಳೇ. ದಯವಿಟ್ಟು ಆ ತಲೆಯಲ್ಲಿ ತಗೊಂಬಿಡ್ರಿ. 1 ಡೇ ರಿಲ್ಯಾಕ್ಸ್ ಆಗ್ರಿ, 2 ಡೇ ರಿಲ್ಯಾಕ್ಸ್ ಆಗ್ರಿ, ಓಕೆ. ನನ್ನ ಪ್ರಕಾರ ವಿದ್ಯಾರ್ಥಿಯ ಜೀವನದಲ್ಲಿ 4 ದೊಡ್ಡ ಬೆಟ್ಟಗಳು ಬರ್ತವೆ, ಎಸ್ಪೆಷಲಿ ವಿದ್ಯಾರ್ಥಿನಿಯರ ಜೀವನದಲ್ಲಿ. ಮೊದಲ ಬೆಟ್ಟ ಹತ್ತಿ ಇಳಿದಿದ್ದೀರಿ, 10th. ಅದು ಮೊದಲ ಬೆಟ್ಟ ಯಾವ್ದು ಮಕ್ಕಳೇ? 10th. ಎರಡನೇ ಬೆಟ್ಟ ಈಗಷ್ಟೇ ಹತ್ತಿ ನಿಂತ್ಕೊಂಡಿದ್ದೀರಿ, ಸೆಕೆಂಡ್ PUC, ಇನ್ನೂ ರಿಸಲ್ಟ್ ಬಂದಿಲ್ಲ. ಎರಡನೇ ಬೆಟ್ಟ ಹತ್ತಿದ ತಕ್ಷಣ ಮುಗೀತಾ? ಇಲ್ಲ. KCET ಇದೆ, ನೀಟ್ ಇದೆ, ನಿನ್ನ ಮುಂದಿನ ಭವಿಷ್ಯ ಇದೆ, ನಿನ್ನ ಪದವಿ ನಿನ್ನ 3ನೇ ಬೆಟ್ಟ. 4ನೇ ಬೆಟ್ಟ ಅದು ನಿನ್ನ ಬದುಕು, ನಿನ್ನ ಭವಿಷ್ಯ. ಈ 4 ಬೆಟ್ಟಗಳಲ್ಲಿ ನೀನು ಸಕ್ಸಸ್ ಆಗಲೇಬೇಕು. ಸಕ್ಸಸ್ ಆದರೆ ಮಾತ್ರ ನೀವು ಭವಿಷ್ಯದಲ್ಲಿ ಚೆನ್ನಾಗಿರ್ತೀರಿ. ಒಂದು ವಿಚಾರ ಮಾಡಿ, ನಾವು ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಯಾವುದೂ ಬೇಡ, ಜ್ಞಾನ ನಿಮಗೆ ಭಾಳ ಇಂಪಾರ್ಟೆಂಟ್. ಮಕ್ಕಳೇ, ನಿಮಗೆ ಗೊತ್ತಿರಲಿ, ಟುಡೇ ದ ವರ್ಲ್ಡ್ ರೂಲ್ಡ್ ಬೈ ನಾಲೆಡ್ಜ್. ಇಡೀ ಜಗತ್ತನ್ನು ಜ್ಞಾನ ಆಳ್ತಾ ಇದೆ. ನೀವು ಜ್ಞಾನವಂತರು ಆಗಲೇಬೇಕು. ಎಲ್ಲೋ ಒಂದು ಕಡೆ ಒಂದು ಶಾಪ್ ಓಪನ್ ಆಗುತ್ತೆ, ಶಾಪ್ ಹೊರಗಡೆ ಒಂದು ಬೋರ್ಡ್ ಇರುತ್ತೆ. ಏನಂದರೆ, ಇಲ್ಲಿ ಕನ್ಯೆ ಸಿಗುತ್ತಾರೆ, ಇಲ್ಲಿ ಕನ್ಯೆಯರು ಸಿಗುತ್ತಾರೆ. ಅರೆ, ಅಂಗಡಿಯಲ್ಲಿ ಸಾಮಾನುಗಳನ್ನು ಮಾರೋದು ನೋಡಿದ್ದೀವಿ, ಥಿಂಗ್ಸನ್ನು ಮಾರೋದು ನೋಡಿದ್ದೀವಿ, ಇಲ್ಲಿ ಕನ್ಯೆಯರು ಸಿಗುತ್ತಾರೆ ಅಂತ ಬೋರ್ಡ್ ಹಾಕಿದ್ದಾನೆ. ಕನ್ಯೆಯರು ಸಿಗ್ತಾರಾ ಅಂತ ಒಬ್ಬ ಯುವಕ ಆ ಅಂಗಡಿ ಶಾಪ್ ಹತ್ರ ಹೋದ್ನಂತೆ, ಆ ಶಾಪ್ ಹತ್ರ ಹೋದ್ನಂತೆ. ಏನಪ್ಪ ಕನ್ಯೆಯವರು? ಹೌದು ಇದ್ದಾರೆ. ಎಲ್ಲಿ? ಒಳಗಡೆ ಹೋಗಿ ಅಂತ. ಸರಿ ಅಂತ ಒಳಗಡೆ ಹೋದಂತೆ. ಅಲ್ಲಿ 2 ಡೋರು, 2 ಡೋರ್ ಮೇಲೆ 2 ಬೋರ್ಡ್ ಇದ್ವಂತೆ. ಏನಂತ ಬೋರ್ಡ್ ಇತ್ತಂತೆ ಮಕ್ಕಳೇ? ನಿಮಗೆ ವರದಕ್ಷಿಣೆ ಕೊಡುವ ಕನ್ಯೆ ಬೇಕು, ವರದಕ್ಷಿಣೆ ಕೊಡದ ಕನ್ಯೆ ಬೇಕು. ಅವನಿಗೆ ಖುಷಿ ಆಯ್ತಂತೆ. ಯಾರು ದುಡ್ಡು ಬೇಡ ಅಂತಾರೆ? ವರದಕ್ಷಿಣೆ ಕೊಡುವ ಕನ್ಯೆ ಇರಲಿ. ಸೊ ಮತ್ತೆ ಒಳಗಡೆ ಹೋದಂತೆ. ಮತ್ತೆ 2 ಡೋರ್ ಇದ್ವಂತೆ. 2 ಡೋರ್ ಮೇಲೆ ಬರೆದಿದ್ರು, ನಿಮಗೆ ವಯಸ್ಸಾಗಿರುವ ಕನ್ಯೆ ಬೇಕಾ, ಸುಂದರವಾಗಿರುವ ಕನ್ಯೆ ಬೇಕಾ? ಯುವಕ ಯೋಚನೆ ಮಾಡಿದಂತೆ, ವಯಸ್ಸಾಗಿರೋರ್ನ ಯಾರು ಮದುವೆ ಆಗ್ತಾರೆ, ನನಗೆ ಸುಂದರ ಕನ್ಯೆ ಬೇಕು. ಮತ್ತೆ ಒಳಗಡೆ ಹೋದಂತೆ ಮತ್ತೆ 2 ಡೋರ್ ಇದ್ವಂತೆ. ಆ ಡೋರ್ ಮೇಲೆ ಅಡುಗೆ ಮಾಡುವವಳು, ಅಡುಗೆ ಮಾಡದವಳು ಅಂತ ಬರುತ್ತೆ. ಅಡುಗೆ ಮಾಡುವವಳು, ಅಡುಗೆ ಮಾಡದವಳು. ಅಡುಗೆ ಮಾಡದವಳು ಬೇಡಪ್ಪ, ಅಡುಗೆ ಮಾಡೋವಳೇ ಬೇಕು. ಯಾಕಂದರೆ ಅಡುಗೆ ಮಾಡಲ್ಲ ಅಂದರೆ ಇವತ್ತು ಹೋಟ್ಲಿಗೆ ಹೋಗಂಗಿಲ್ಲ. ಯಾಕಂದರೆ ಗ್ಯಾಸ್ ಟ್ರಬಲ್ ಆಗಿದೆ, ಹೋಟ್ಲಲ್ಲಿ ಎಲ್ಲ ರೇಟುಗಳು ಡಬಲ್ ಆಗಿಬಿಟ್ಟಿದೆ. ಹಾಗಾಗಿ ಅಡುಗೆ ಮಾಡುವವಳಿದ್ದೇನೆ ಚಂದ ಅಂತ ಆ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ. ಮತ್ತೆ ಅಲ್ಲಿ 2 ಬೋರ್ಡ್ ಇತ್ತಂತೆ. ಏನಂತ ಬೋರ್ಡ್ ಇತ್ತಂದರೆ, ನಿಮಗೆ 25 ಲಕ್ಷ ವರದಕ್ಷಿಣೆ ಕೊಡೋಳು, 1 ರೂಪಾಯಿ ವರದಕ್ಷಿಣೆ ಕೊಡದವಳು. 25 ಲಕ್ಷ 25 ಲಕ್ಷ ವರದಕ್ಷಿಣೆ ಕೊಡೋಳು ಇರಲಿ ಅಂತ ಆ ಡೋರೇ ಓಪನ್ ಮಾಡಿ ಒಳಗಡೆ ಹೋದಂತೆ. ಅಲ್ಲಿ ಒಂದು ದೊಡ್ಡ ಕನ್ನಡಿ ಇತ್ತಂತೆ. ಆ ಕನ್ನಡಿಯ ಮೇಲೆ ಸಣ್ಣ ಅಕ್ಷರದಲ್ಲಿ ಏನೋ ಬರೆದಿತ್ತಂತೆ. ಹತ್ತಿರದಲ್ಲಿ ಹೋಗಿ ಅದನ್ನು ಓದ್ತಾನೆ. ಏನು ಬರೆದಿತ್ತಂತೆ? ಈಗ ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುವ ಸಂದರ್ಭ ಬಂದಿದೆ. ನೀವೆಲ್ಲ ಅಪೇಕ್ಷೆ ಪಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ಹರಹರೆ ಒಮ್ಮೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳ್ರಿ ಅಂತ ಬರೆದಿದ್ದಾನೆ. ಅವನು ನಿರಾಸೆಯಾಗಿ ವಾಪಸ್ ಬಂದ. ಸ್ವಲ್ಪ ಈ ಕಥೆಯನ್ನು ಚೇಂಜ್ ಮಾಡಿ ಹೇಳ್ತೀನಿ. ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಹೊರಗಡೆ ಒಂದು ಬೋರ್ಡ್ ಇದೆ, ನಮ್ಮ ಇನ್ಸ್ಟಿಟ್ಯೂಷನಿಗೆ ಸೇರಿ ನಿಮಗೆ ಜಾಬ್ ಗ್ಯಾರಂಟಿ ಅಂತ ಹಾಕ್ತಾರೆ. ಆಗ ಒಬ್ಬ ಗರ್ಲ್ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಬಂದಾಗ, ಸರ್ ಹೌದಾ? ಹೌದು. ಹೇಗೆ? ಒಳಗಡೆ ಹೋಗಮ್ಮ. ಸರಿ, ಆ ಸ್ಟೂಡೆಂಟ್ ಒಳಗಡೆ ಹೋದರು.
ಒಳಗಡೆ ಹೋದಾಗ 2 ಡೋರ್ ಇದೆ. ಒಂದು ಡೋರಲ್ಲಿ ಗೌರ್ಮೆಂಟ್ ಜಾಬ್, ಇನ್ನೊಂದು ಡೋರಲ್ಲಿ ಪ್ರೈವೇಟ್ ಜಾಬ್. ಯಾವ ಡೋರ್ ಓಪನ್ ಮಾಡ್ತೀರಿ? ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಹೋಗ್ತದೆ, ಅಲ್ಲಿ ಮತ್ತೆ 2 ಡೋರ್. SDC ಆಗ್ತೀರಾ, DC ಆಗ್ತೀರಾ? ಏನಾಗ್ತೀರಿ? DC ಆಗ್ತೀರಿ. ಮತ್ತೆ ಡೋರ್ ಓಪನ್ ಮಾಡ್ತೀರಿ, ಮುಂದೆ ಹೋಗ್ತೀರಿ. ಕರ್ನಾಟಕದಲ್ಲಿ ಕೆಲಸ ಮಾಡ್ತೀರಾ, ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ತೀರಾ? ಕರ್ನಾಟಕದಲ್ಲಿ ಕೆಲಸ ಮಾಡ್ತೀವಿ. ಸರ್ ಮುಂದೆ ಹೋಗ್ತೀರಿ, ಅಲ್ಲಿ ಒಂದು ಕನ್ನಡಿ ಇದೆ, ಆ ಕನ್ನಡಿ ಮೇಲೆ ಈ ರೀತಿ ಬರೆದಿದೆ, ನೀವು ಭಾಳ ಒಳ್ಳೆಯದನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಿ, ಇದಕ್ಕೆ ನಿಮಗೆ ಅರ್ಹತೆ ಇದೆಯಾ? ಇಲ್ಲಿ ಮಕ್ಕಳೇ ಅರ್ಹತೆ ಅಂದರೆ ನಿನ್ನ ಕೆಪಾಸಿಟಿ, ನಿನ್ನ ಕಮಿಟ್ಮೆಂಟ್, ನಿನ್ನ ಸಂಕಲ್ಪ. ನಾನು 2nd ಇಯರ್ ಮುಗೀತು, ನನ್ನ ಲೈಫ್ ಮುಗೀತು, ನೋ ನೋ ನೋ. ಇಲ್ಲಿಂದ ನಿನ್ನ ಜರ್ನಿ ಪ್ರಾರಂಭ ಆಗುತ್ತೆ. ಇವತ್ತಿನವರೆಗೂ ನೀನು ಯಾವುದಾದ್ರೂ ಫಂಕ್ಷನಿಗೆ ಹೋಗದಿದ್ದಾಗ ನಿಮ್ಮ ಸಂಬಂಧಿಕರು ನಿಮ್ಮ ಅಮ್ಮನನ್ನು ಕೇಳಿದಾಗ ನಿಮ್ಮಮ್ಮ ನನ್ನ ಮಗಳು PUC ಓದ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನಾಳೆ ನೀನು ಡಿಗ್ರಿ ಮಾಡಬೇಕಾದಾಗ ಅದೇ ಹೇಳ್ತಾರೆ. ಬಟ್ ಯಾವಾಗ ಅದು ನಿಲ್ಲುತ್ತೋ ಅಲ್ಲಿ ನಿನ್ನ ತಂದೆ ತಾಯಿಗೆ ಉತ್ತರ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳೇ, ನಿಮ್ಮ ಶಿಕ್ಷಣ ಏನಿದೆಯಲ್ಲ ಇದು ನಿರಂತರವಾಗಿ ಹೋಗ್ತಾನೆ ಇರಬೇಕು, ಎಲ್ಲೂ ಸಹ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ನೀವೆಲ್ಲ ಹೇಳಿದ್ರಿ, ಸರ್ ಓದ್ತಾ ಇದ್ವಿ, ನಿದ್ದೆ ಮಾಡ್ದಂಗೆ ಮಾಡ್ತಾ ಇದ್ವಿ, ಆದರೂ ಸ್ಟಡಿ ಅವರ್ ಮಾಡ್ತಾ ಇದ್ವಿ, ಸರ್ ಬಂದಾಗ ಓದ್ತಾ ಇದ್ವಿ. ಒಂದು ಮಾತು ಹೇಳ್ತೀನಿ ಮಕ್ಕಳೇ, ಪುಸ್ತಕದ ಪಾಠ ಕಲಿಯುವಾಗ ನಿದ್ದೆ ಬರುತ್ತದೆ. ಪುಸ್ತಕದ ಪಾಠ ಕಲಿಯುವಾಗ ನಿದ್ದೆ ಬರುತ್ತೆ, ಆದರೆ ಬದುಕಿನ ಪಾಠ ಕಲಿಯುವಾಗ ನಿದ್ದೆ ಕೆಡುತ್ತೆ. ಬದುಕಿನ ಪಾಠ ಅಂತ ನೀವೇನು ಕಲಿತೀರಿ ನೋಡ್ರಿ, ಆಗ ನೀವು ಮಲ್ಕೊತೀರಂದ್ರೂ ಮಲ್ಕೊಳ್ಳಿಕ್ಕೆ ನಿದ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಅಪ್ಪ ಅಮ್ಮ ನಿಮಗೆ ಲೆಕ್ಚರ್ಸ್ ಬೈದಿದ್ರ ಮಕ್ಕಳೇ? ಧೈರ್ಯವಾಗಿ ಹೇಳಿ, ಬೈತಾ ಇದ್ರೆ ಇಲ್ಲ? ಇಲ್ಲಿ ಬುದ್ಧಿವಾದ ಹೇಳಿದ್ರೆ ಇಲ್ಲ? ಎಸ್. ಯಾರಿಗೋಸ್ಕರ? ನಿಮಗೆ ಮಾತಾಡ್ಬೇಕು. ಯಾರಿಗೋಸ್ಕರ? ಟಿಫನ್ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದರೆ ಟಿಫಿನ್ ಅಂತ ಅಂದ್ರೆ ಇವತ್ತು ನಿಮ್ಮ ವಾಯ್ಸ್ ನೋಡಿದರೆ ಟಿಫಿನ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾರಿಗೋಸ್ಕರಮ್ಮ? ನಿಮಗೋಸ್ಕರ. ಓಕೆ. ಅಪ್ಪ ಅಮ್ಮ ಗುರುಗಳು ಯಾವತ್ತು ನಮಗೆ ಬೈಯೋದನ್ನು ಹೊಡೆಯೋದನ್ನು ನಿಲ್ಲಿಸ್ತಾರೋ, ಅಪ್ಪ ಅಮ್ಮ ಗುರುಗಳು ಯಾವಾಗ ಹೊಡೆಯೋದನ್ನು ಬೈಯೋದನ್ನು ನಿಲ್ಲಿಸ್ತಾರೋ ಆಗ ಜೀವನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಆ ಜೀವನ ಏನು ಹೊಡಿತದೆ ನೋಡ್ರಿ, ಅದನ್ನು ಎಚ್ಚೆತ್ತಗೊಳಕ್ಕಾಗಲ್ಲ, ಆ ಹಂತದಲ್ಲಿ ಹೊಡೆಯುತ್ತೆ. ಅದು ಹೆಂಗೆ ಸರ್ ಅಂದರೆ, ಎಸ್, ನೀವು ಈಗಷ್ಟೇ ಆ ಫ್ಯೂಚರಿಗೆ ಎಂಟ್ರಿ ಆಗ್ತಾ ಇದ್ದೀರಿ. ಮಕ್ಕಳೇ, ನಿನ್ನ ಫ್ರೆಂಡ್ ಚೆನ್ನಾಗಿದ್ದಾರೆ, ಖುಷಿ ಪಡಿ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಒಳ್ಳೇದು ಮಾಡಿ. ಇನ್ನು ನಿಮ್ಮ ಶಿಕ್ಷಕರು, ನಿಮ್ಮ ಉಪನ್ಯಾಸಕರು ಯಾವಾಗಲೂ ನಿಮ್ಮ ಫೇವರ್ ಇರ್ತಾರೆ. ಇನ್ನು ನಿಮ್ಮ ಕಣ್ಣಿಗೆ ಕಾಣುವ 2 ದೇವ್ರ ಬಗ್ಗೆ ಹೇಳ್ತೀನಿ, ಒಬ್ಬರು ತಂದೆ ಮತ್ತೊಬ್ಬರು ತಾಯಿ. ಒಂದು 4 ವರ್ಷದ ಮಗು, ಮುಂದೆ ಅಪ್ಪ, ಹಿಂದೆ ಅಮ್ಮ, ಮಧ್ಯಕ್ಕೆ ಆ 4 ವರ್ಷದ ಮಗು ಬೈಕ್ ಮೇಲೆ ಕುಳಿತುಕೊಂಡಿದೆ. ಬೈಕ್ ಹೋಗ್ತಾ ಇದೆ, ಎಲ್ಲಿ? ಒಂದು ಕಾಡಿನ ಮಧ್ಯೆ. ಇದ್ದಕ್ಕಿದ್ದಂತೆ ಬೈಕ್ ಆಫ್ ಆಗುತ್ತೆ. ಏನು ಮಾಡಬೇಕು ಗೊತ್ತಿಲ್ಲ. ಸಂಜೆ 6 ಗಂಟೆ ಆಗಿದೆ. ಒಬ್ಬ ದಾರಿ ಹೋಗ ಆ ಬೈಕ್ ಮೇಲಿರೋ ಗಂಡ ಹೆಂಡತಿ ಮಗುಗೆ ಹೇಳ್ತಾನೆ, ಸ್ವಾಮಿ ಇಲ್ಲಿ ಭಾಳ ಹೊತ್ತು ನಿಲ್ಲಬೇಡಿ, ಇಲ್ಲಿ ರಾತ್ರಿ ಹುಲಿ ಚಿರತೆಗಳು ಬರ್ತವೆ, ಅಲ್ಲಿ ಒಂದು ಗೆಸ್ಟ್ ಹೌಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿಬಿಡಿ, ದಯವಿಟ್ಟು ಇಲ್ಲಿ ಇರಬೇಡಿ, ರಾತ್ರಿ ಆಯ್ತಂದರೆ ಹುಲಿ ಸಿಂಹಗಳ ಕಾಟ ಆಗುತ್ತೆ. ಏನು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಅನಿವಾರ್ಯ. ಗಂಡ ಹೆಂಡತಿ ಆ ಮಗುವನ್ನು ಕರ್ಕೊಂಡು ಕಾಡಿನ ಒಳಗಡೆ ಹೋಗ್ತಾ ಇದ್ದಾರೆ. ಮೊದಲಿಗೆ ಸನ್ನಿವೇಶ ಏನಿದೆ ಅಂದರೆ, ಆ 4 ವರ್ಷದ ಮಗು ಮಧ್ಯಕ್ಕಿದೆ, ಎಡಗಡೆ ಅಪ್ಪ, ಬಲಗಡೆ ಅಮ್ಮ. ಆ ಮಗು ಒಂದು ಕೈಯಿಂದ ಅಪ್ಪನ ಬೆರಳನ್ನು, ಇನ್ನೊಂದು ಕೈಯಿಂದ ಅಮ್ಮನ ಬೆರಳನ್ನು ಇಟ್ಕೊಂಡಿದೆ. ಸ್ವಲ್ಪ ಮುಂದೆ ಹೋಗ್ತಾ ಇದೆ, ಇದ್ದಕ್ಕಿದ್ದಂತೆ ಸಿಡ್ಲು ಬಡಿದು. ಯಾವಾಗ ಸಿಡ್ಲು ಹೊಡೆಯುತ್ತೋ ಆ ಮಗು ಹೆದರ್ಕೊಂಡು ಇಮಿಡಿಯೇಟಾಗಿ ಅಪ್ಪ ಅಮ್ಮನ ಕೈಯನ್ನು ಬಿಟ್ಟು ತನ್ನ ಬೆರಳುಗಳನ್ನು ಅಪ್ಪ ಅಮ್ಮನ ಕೈಯಲ್ಲಿ ಕೊಡುತ್ತೆ. ಅದಾದಮೇಲೆ ಗೆಸ್ಟ್ ಹೌಸ್ ಬರುತ್ತೆ, ಇನ್ನೇನು ಮಲಗಬೇಕು. ತಂದೆಗೆ ಒಂದು ಕ್ಯೂರಿಯಾಸಿಟಿ. ಆ 4 ವರ್ಷದ ಮಗಳನ್ನು ಕೇಳ್ತಾನೆ, ಮಗಳೇ, ನಾನು ನಿನ್ನನ್ನೊಂದು ಅಬ್ಸರ್ವ್ ಮಾಡಿದ್ನಮ್ಮ. ಏನಪ್ಪ? ಸಿಡ್ಲು ಹೊಡೆಯೋಕ್ಕಿಂತ ಮುಂಚೆ ನೀನು ನನ್ನ ಕೈ ಇಟ್ಕೊಂಡಿದ್ದೆ, ಅಮ್ಮನ ಕೈ ಇಟ್ಕೊಂಡಿದ್ದೆ. ಸಿಡ್ಲು ಹೊಡೆದ ತಕ್ಷಣ ನಿನ್ನ ಬೆರಳುಗಳನ್ನು, ನಿನ್ನ ಪುಟ್ಟ ಬೆರಳುಗಳನ್ನು ನಮ್ಮ ಕೈಗೆ ಕೊಟ್ಟೆ, ಯಾಕೆ? ಆಗ ಆ ಮಗು ಒಂದು ಮೆಸೇಜ್ ಕೊಡುತ್ತೆ ಸೊಸೈಟಿಗೆ. ಅಪ್ಪ ಅಮ್ಮ, ಸಿಡ್ಲು ಹೊಡೆಯೋಕ್ಕಿಂತ ಮುಂಚೆ ಪರಿಸ್ಥಿತಿ ಹೇಗಿತ್ತು? ಕಾಡು ಇತ್ಯಾದಿ ಎಲ್ಲ ಇತ್ತು. ಆಗ ನಾನು ನಿಮ್ಮ ಬೆರಳನ್ನು ಇಟ್ಕೊಂಡೆ, ಸಿಡ್ಲು ಹೊಡೆದ ಮೇಲೆ ಚೇಂಜ್ ಮಾಡಿದೆ. ಯಾಕೆ ಅಂದರೆ, ಜಗತ್ತಿನಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟ ಉದಾಹರಣೆ ಇದೆಯೇ ಹೊರತು ಅಪ್ಪ ಅಮ್ಮ ಮಗಳನ್ನು ಬಿಟ್ಟ ಉದಾಹರಣೆಗಳೇ ಜಗತ್ತಿನಲ್ಲಿ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಫಾದರ್ ಆ್ಯಂಡ್ ಮದರ್. ಅಂಥ ಶ್ರೇಷ್ಠ ತಂದೆ ತಾಯಿಗಳು ನಿಮಗಿದ್ದಾರೆ.
ಅವರ ಒಂದು ಶ್ರಮದಿಂದ ಇವತ್ತು ನೀವು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಿ. ಒಂದು ಫಿಲಿಮ್ ಇಂಡಸ್ಟ್ರಿ ಬಗ್ಗೆ ನಾನು ಹೇಳೋದಾದರೆ, ಒಬ್ಬ ನಟನ ಹೆಸರನ್ನು ಕೇಳ್ತೀನಿ, ನಿಮಗೆ ಗೊತ್ತಿದೆಯೋ ಇಲ್ಲೋ ಹೇಳಿ. ಆ ನಟನ ಹೆಸರು ಶಾರುಖ್ ಖಾನ್. ಕೇಳಿದ್ರಿ. ಸೊ ನಮ್ಮ ಜಮಾನದಲ್ಲಿ ಈಸ್ ಅ ಫೇಮಸ್ ಹೀರೋ, ಈಗಲೂ ಸಹ ಫೇಮಸ್ ಹೀರೋ. ಒಬ್ಬ ಇಂಟ್ರ್ಯೂ ಮಾಡಬೇಕಾದಾಗ ಶಾರುಖ್ ಖಾನನ್ನು ಕೇಳ್ತಾರೆ, ಸರ್ ಎಲ್ಲರೂ ನಿಮ್ಮ ಜೊತೆ ಫಿಲಿಮ್ ಫೀಲ್ಡಿಗೆ ಬರ್ತಾರೆ, ಆದರೆ ನೀವು ಮಾತ್ರ ಕೋಟಿ 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 ಹಣ ಮಾಡಿದ್ರಿ, ಬೇರೆಯವ್ರ ಕೈಲೇ ಮಾಡಲಿಕ್ಕೆ ಆಗಲಿಲ್ಲ. ಆಗ ಶಾರುಖ್ ಖಾನ್ ಒಂದು ಮಾತು ಹೇಳ್ತಾನೆ, ಮಕ್ಕಳೇ, ಎಲ್ಲರೂ ಆಪರ್ಚುನಿಟಿ ಬರೋವರೆಗೂ ಮಾತ್ರ ಕೆಲಸ ಮಾಡ್ತಾರೆ, ನಾನು ಆಪರ್ಚುನಿಟಿ ಬಂದ ಮೇಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಈ ಲೈನನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಆಪರ್ಚುನಿಟಿ ಬರೋವರೆಗೂ ಮಾತ್ರ ಕೆಲಸ ಮಾಡ್ತಾರೆ, ನಾನು ಆಪರ್ಚುನಿಟಿ ಆದಮೇಲೆ ಕೆಲಸ ಮಾಡಿದೆ. ಹೆಲ್ತ್ ರಿಸರ್ವ್ ಇಟ್ಕೊಂಡೆ, ನಾನು ಹೇಗೆ ಬೇಕಾ ತಿಂದು ದಪ್ಪ ಆಗಿ ಫಿಲಿಮಲ್ಲಿ ಹೊರಗಡೆ ಬರಲಿಲ್ಲ. ಹೆಲ್ತ್ ರಿಸರ್ವ್ ಇತ್ತು, ಕ್ಯಾಶ್ ರಿಸರ್ವ್ ಮಾಡಿಕೊಂಡೆ, ಹಾಗೆ ಸ್ಕಿಲ್ ರಿಸರ್ವ್ ಮಾಡಿಕೊಂಡೆ. ಹಾಗಾಗಿ ಇವತ್ತು ನಾನು ಈಗಲೂ ಸಹ ಸಕ್ಸಸ್ಫುಲ್ ಆಗಿದ್ದೀನಿ. ಮಕ್ಕಳೇ, ಈ ಲೈನ್ಗೆ ಸ್ವಲ್ಪ ವಾಪಸ್ ಬನ್ನಿ. ಸೆಕೆಂಡ್ PUC ಏನು ಮುಗೀತಲ್ಲ ಮಕ್ಕಳೇ, ಇದು ನಿಮ್ಮ ಆಪರ್ಚುನಿಟಿ. ನೀವು ಎಲ್ಲಿವರೆಗೂ ಓದಿದ್ರಿ ಅಂದರೆ ಆಪರ್ಚುನಿಟಿ ಇರೋವರೆಗೂ ಓದಿದ್ರಿ, ಆದರೆ ಅಲ್ಲಿ ನಿಲ್ಲಬಾರ್ದು. ಆಪರ್ಚುನಿಟಿ ಆದಮೇಲೆ ಕೂಡ ನೀವು ಓದಬೇಕು. ಆಪರ್ಚುನಿಟಿ ಆದಮೇಲೆ ಕೂಡ ನೀವು ಓದಿದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಇಲ್ಲ ನನ್ನ ಲೈಫೇ ಮುಗೀತು, ಶಿಕ್ಷಣನೇ ಮುಗೀತು ಅಂದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಒಂದು ಹಾಸ್ಟೆಲಲ್ಲಿ, ನಿಮ್ಮ ಹಾಸ್ಟೆಲಲ್ಲಿ ಅಥವಾ ನಿಮ್ಮ ಕ್ಲಾಸಲ್ಲಿ ಒಬ್ಬರು ಓದ್ತಾ ಇರ್ತಾರೆ, ಇನ್ನೊಬ್ಬರು ಮಾತಾಡ್ತಾ ಇರ್ತಾರೆ. ಈ ಸನ್ನಿವೇಶ ಯಾವಾಗಾದರೂ ಫೀಲ್ ಆಗಿದೆಯಾ? ಒಬ್ಬರು ಓದ್ತಾ ಇರ್ತಾರೆ, ಇನ್ನೊಬ್ಬರು ಮಾತಾಡ್ತಾ ಇರ್ತಾರೆ. ಈ ಸನ್ನಿವೇಶ ಫೀಲ್ ಆಗಿದೆಯಾ? ಸ್ಕೂಲಲ್ಲಿ, ಕಾಲೇಜಲ್ಲಿ ಆಗಿದೆ. ಇಲ್ಲಿ ಏನಾಗುತ್ತೆ, ಎರಡು ವರ್ಗದವರು ಇರ್ತಾರೆ. ಒಂದು ಕಾಡಿಗೆ ಒಬ್ಬ ಕಟ್ಟಿಗೆ ಕಡಿಲಿಕ್ಕೆ ಅಂತ ಚೂಪಾದ ಕೊಡಲಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಅದೇ ಕಾಡಿಗೆ ಮತ್ತೊಬ್ಬ ಕುರಿಗಳನ್ನು ಮೇಯಿಸಲಿಕ್ಕೆ ಬಂದಿದ್ದಾನೆ. ಕುರಿ ಮೇಯ್ಸೋನು ಏನು ಮಾಡ್ತಾನೆ, ಆ ಮರ ಕಡಿಯೋನ ಜೊತೆಗೆ ಮಾತಾಡ್ಕೊತ ಕುರಿಗಳನ್ನು ಮೇಯ್ಲಿಕ್ಕೆ ಬಿಡ್ತಾನೆ. ಸಂಜೆಯವರೆಗೂ ಕುರಿ ಕಾಯೋನು, ಕೊಡಲಿ ಇಟ್ಕೊಂಡಿರೋನು, ಮರ ಕಡಿಯೋನು ಮಾತಾಡ್ತಾನೆ. ಆದರೆ ಸಂಜೆ ಆದಮೇಲೆ ಕುರಿ ಕಾಯೋನು ಅವನ ಕೆಲಸ ಮುಗಿತು, ಕುರಿ ತಗೊಂಡು ಹೋಗಿಬಿಡ್ತಾನೆ. ಆದರೆ ಕಟ್ಟಿಗೆ ಕಡಿಯೋನ ಕೆಲಸ ಹಾಗೇ ಉಳಿದು. ಓದಿರೋರು, ಓದದೇ ಇರೋರು, ಓದಿರೋರು ಏನಿದ್ದೀರಲ್ಲ ಅವರು ಓದಿರ್ತಾರೆ ಅಂದಾಗ ಬೇರೆಯವ್ರ ಜೊತೆ ಮಾತಾಡಿದರೆ ಅಲ್ಲಿ ಅವ್ರ ಸಮಯ ವೇಸ್ಟ್ ಆಗುತ್ತೆ ಹೊರತು ನಿಮ್ಮ ಜ್ಞಾನ ಅಭಿವೃದ್ಧಿ ಆಗಲ್ಲ. ಹಾಗಾಗಿ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟು, ಪ್ರತಿಯೊಂದು ಸೆಕೆಂಡ್ ಇಂಪಾರ್ಟೆಂಟ್. ನೀವೆಲ್ಲ APJ ಅಬ್ದುಲ್ ಕಲಾಂ ಹೆಸರು ಕೇಳಿದಿರಾ ಇಲ್ಲ? ಯಾರವರು? ಲಾಸ್ಟ್ ಲೈನ್ ಗರ್ಲ್ಸ್ ಯಾರಮ್ಮ ಅವರು? APJ ಅಬ್ದುಲ್ ಕಲಾಂ ಭಾರತದ ಏನಾಗಿದ್ದರು? ಪ್ರೆಸಿಡೆಂಟ್ ಆಗಿದ್ದರು, ಫೇಮಸ್ ವಿಜ್ಞಾನಿ. ಅವರು ಒಂದು ಇಂಟರ್ವ್ಯೂದಲ್ಲಿ ಒಬ್ಬ PUC ವಿದ್ಯಾರ್ಥಿನಿ ಕೇಳ್ತಾರೆ, ಸರ್ ನಾನು ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಏನು ಮಾಡಬೇಕು? ನಿಮಗೇನಾದರೂ ಅಪಾಪಿದೆಯಾ ಫಸ್ಟ್ ಇಯರ್ ಮಕ್ಕಳಿಗೆ? ಎಸ್, ನಾನು PUCಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ನನ್ನ ರಿಸಲ್ಟನ್ನು ನನ್ನ ಅಪ್ಪ ಅಮ್ಮ TV9ನಲ್ಲಿ ನೋಡಬೇಕು ಅನ್ನೋ ಆಕಾಂಕ್ಷೆ ಏನಾದರೂ ಫಸ್ಟ್ ಇಯರ್ ಮಕ್ಕಳಿಗಿದೆಯಾ? ಇಲ್ವಾ? ಇದೆಯಾ? ನಿಮ್ಮ ರಿಸಲ್ಟನ್ನು TVಯಲ್ಲಿ ನೋಡಬೇಕು ಅನ್ನೋ ಆಸೆ ಇದೆಯಾ? ನೀವು ಇವತ್ತಿನಿಂದ 3P APJ ಅಬ್ದುಲ್ ಕಲಾಂ ಹೇಳುವಂತೆ 3P ಫಾಲೋ ಮಾಡಿ. ಏನು ಹೇಳಿ? 1P ಪ್ರಾಕ್ಟೀಸ್, 1P, 2P ಪ್ರಾಪರ್ ಪ್ರಾಕ್ಟೀಸ್. ಒಂದನೇದು ಪ್ರಾಕ್ಟೀಸು, ಎರಡನೇದು ಪ್ರಾಪರ್ ಪ್ರಾಕ್ಟೀಸ್. 3P ಪರ್ಫೆಕ್ಟ್ ಪ್ರಾಪರ್ ಪ್ರಾಕ್ಟೀಸ್, ಪರ್ಫೆಕ್ಟ್ ಪ್ರಾಪರ್ ಪ್ರಾಕ್ಟೀಸ್. ಈ 3Pಯನ್ನು ಯಾರು ಫಾಲೋ ಮಾಡ್ತೀರೋ ಖಂಡಿತವಾಗ್ಲೂ ಫಸ್ಟ್ ರ್ಯಾಂಕ್ ಬರ್ತೀವಿ. ಸೊ ಯಾರೋ ಹೇಳಿದರು, ಸರ್ ಸಾಯಿ ಇನ್ಸ್ಟಿಟ್ಯೂಷನ್ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯನಾ? ಸಾಯಿ ಇನ್ಸ್ಟಿಟ್ಯೂಷನ್ ಯಾಕೆ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ? ಧಾರವಾಡದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದವ್ರು ನಾವು ಜ್ಞಾನಾರ್ಜನೆಗಾಗಿ ಇಲ್ಲಿಗೆ ಬರ್ತೀವಿ. ಧಾರವಾಡ ಅಂದರೆ ಇದು ಒಂದು ವಿದ್ಯಾ ಕೇಂದ್ರ. ಇಲ್ಲಿ 11 ಜನ ಹೆಣ್ಣುಡುಗಿಯರು, 11 ಜನ ಗರ್ಲ್ಸು ಗ್ರೌಂಡಲ್ಲಿ ಹೋರಾಡಿ ಇಂಡಿಯಾಕ್ಕೆ 2020 ವಿಶ್ವಕಪ್ಪನ್ನೇ ತಂದುಕೊಟ್ರು ಅಂದರೆ 1000 ಜನ ಗರ್ಲ್ಸು ಸಾಯಿ ಇನ್ಸ್ಟಿಟ್ಯೂಷನ್ಗೆ ಒಂದು ಫಸ್ಟ್ ರ್ಯಾಂಕ್ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ನೀವು PPP ಫಾಲೋ ಮಾಡಬೇಕು. ಏನು ಮಾಡಬೇಕು? PPP. ಇನ್ನು ಒಬ್ಬ ಸ್ಟೂಡೆಂಟ್ ಯಾರಾದರೂ ಸ್ಟೇಜ್ ಮೇಲೆ ಬನ್ನಿ ಅಮ್ಮ, ಇನ್ನೊಂದು ಸಣ್ಣ ಎಕ್ಸ್ಪೆರಿಮೆಂಟ್. ಒಬ್ಬ ಸ್ಟೂಡೆಂಟ್ ಬನ್ನಿ ಯಾರಾದರೂ. ಎನಿವನ್ ಪ್ಲೀಸ್ ಕ್ಲಬ್ಸ್ ಹೊಡಿ, ಯಾಕಂದ್ರೆ ಅಷ್ಟು ಜನ ರೆಡಿ ಅವಳು ಒಬ್ಬಳೇ ಧೈರ್ಯ ಮಾಡಿದ್ದು ಸ್ಟೇಜ್ ಮೇಲೆ ಬಂದು. ಹೆಸರೇನಮ್ಮ? ಥ್ಯಾಂಕ್ ಯು. ನಾನು ಮತ್ತು ಸ್ಟೂಡೆಂಟು ಈ ರೀತಿ 5 ಬೆರಳು ಇಟ್ಕೊಂಡಿದ್ವಿ.
ಈ 5 ಬೆರಳಿಗೆ ಒಂದು ಫೈಟಿಂಗ್ ಆಗುತ್ತೆ. 5 ಬೆರಳು ಫೈಟಿಂಗ್ ಏನಾಗುತ್ತೆ ಅಂದರೆ ನಾನೆಚ್ಚು 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 ನಾನೆಚ್ಚು. ಎಸ್, ಶೋ ಯುವರ್ ಹೆಬ್ಬೆರಳು. ಈ ಹೆಬ್ಬೆರಳು ಹೇಳುತ್ತೆ ನಾನೇ ಹೆಚ್ಚು, ಥಮ್ಸ್ ಅಪ್ ಕೊಡಲಿಕ್ಕೆ ನಾನು ಬೇಕು, ಹಾಗಾಗಿ 5 ಬೆರಳುಗಳಲ್ಲಿ ನಾನೇ ಗ್ರೇಟ್ ಅಂತ ಹೇಳುತ್ತೆ. 2ನೇ ಬೆರಳಮ್ಮ, ಈ ಬೆರಳು ಹೇಳುತ್ತೆ ನಾನು ಗ್ರೇಟ್, ಯಾರ ಜೊತೆಗಾದರೂ ಜಗಳ ಆಡಬೇಕಂದಾಗ ಲೈ ಅಂತ ಅನ್ಬೇಕಂದ್ರೆ ನಾನೇ ಮುಂದೆ ಇರಬೇಕು, ಧೈರ್ಯ, ಹಾಗಾಗಿ ನಾನು ಗ್ರೇಟ್ ಅಂತ ಹೇಳುತ್ತೆ. 3ನೇ ಬೆರಳು, ಈ ಬೆರಳು ಹೇಳುತ್ತೆ ನಾನು ಹೆಚ್ಚು, ಯಾಕಂದರೆ 5 ಜನರಲ್ಲಿ ನಾನೇ ಎತ್ತರ ಇದ್ದೀನಿ, 5 ಜನರಲ್ಲಿ ನಾನೇ ಎತ್ತರ ಇದ್ದೀನಿ, ಹಾಗಾಗಿ ನಾನು ಗ್ರೇಟ್. 4ನೇ ಬೆರಳು ಹೇಳುತ್ತೆ ಛೇ ದಂಡ್ರೆ ಎಲ್ಲರಿಗಿಂತ ನಾನು ಗ್ರೇಟ್ ಕಣೋ, ಎಂಗೇಜ್ಮೆಂಟ್ ಆದಾಗ ನನಗೆ ಉಂಗುರ ಹಾಕ್ಬೋದು, ಎಂಗೇಜ್ಮೆಂಟ್ ಆದಾಗ ನನಗೆ ಉಂಗುರ ಆಗ್ತದೆ, ಚಿನ್ನ ವಜ್ರ ಎಲ್ಲ ನನ್ನ ಬೆರಳಲ್ಲಿರುತ್ತೆ, ನಾನು ಗ್ರೇಟ್ ಅಂತ. ಈ ಲಾಸ್ಟ್ನೇ ಬೆರಳು ಇದೆಯಲ್ಲ ಸುಮ್ಮನಿರಲ್ಲ, ನೀವು ಯಾರು ಗ್ರೇಟ್ ಅಲ್ಲ, ನಾನು ಗ್ರೇಟ್. ಯಾಕೆ ಅಂದರೆ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದಾಗ ದೇವರು ಮೊದಲು ನನ್ನನ್ನು ನೋಡ್ತಾನೆ, ನಾನು ಗ್ರೇಟ್ ಅಂತ 5 ಜನ ಜಗಳಾಡ್ತಾ ಇದ್ದಾರೆ. ಈಗ 5 ಬೆರಳುಗಳು ಯಾವಾಗ ಈ ಜಗಳವನ್ನು ಬಿಟ್ಟು ಸಮಾನರಾಗ್ತಾರಂದರೆ 5 ಬೆರಳುಗಳು ಒಂದಾಗಿ ತಂತಾನೆ ನಮಸ್ಕಾರವನ್ನು ಮಾಡಿದಾಗ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? 5 ಬೆರಳುಗಳು ತಂತಾನೆ ಬಾಗಿ ನಮಸ್ಕಾರ ಮಾಡಿದಾಗ, ಎಲ್ಲಿ ವ್ಯಕ್ತಿಗಳು ಬಾಗ್ತಾರೋ ಅಲ್ಲಿ ಅವರು ದೊಡ್ಡವರಾಗ್ತಾರೆ. ಸೊ ಮಕ್ಕಳೇ, ಥ್ಯಾಂಕ್ಸ್. ಅದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಲೈನ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬಾಗುವ ಸಮಯದಲ್ಲಿ ಬಾಗುವವರ ಮುಂದೆ ಬಾಗದೇ ಇದ್ದರೆ, ಬಾಗುವ ಸಮಯದಲ್ಲಿ ಬಾಗುವವರ ಮುಂದೆ ಬಾಗದೇ ಇದ್ದರೆ, ಬಾಗಬಾರದ ಸಮಯದಲ್ಲಿ ಬಾಗಬಾರದವರ ಮುಂದೆ ಬಾಗುವಂತಾಗುವೆ. ಎಚ್ಚರ ಎಚ್ಚರ ಎಚ್ಚರ. ನಿನ್ನ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಸಂಸ್ಕಾರಯುತವಾಗಿ ನೀನು ಬೆಳಿತೀಯೋ ಅಷ್ಟು ನೀನು ಸಕ್ಸಸ್ ಆಗ್ತೀಯ. ನಿನ್ನ ವಿದ್ಯಾರ್ಥಿ ಜೀವನದಲ್ಲಿ ನೀನು ಎಲ್ಲಿವರೆಗೂ ಅಹಂಕಾರವನ್ನು ಇಟ್ಕೊತೀಯೋ, ಅಹಂಕಾರವನ್ನು ಮರೆತು ನಾವು ಬಾಗಿದಾಗ ಮಾತ್ರ ಮಕ್ಕಳೇ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ನಿಮಗೆ ಸಂಜನಾಬಾಯಿ ಹೆಸರು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ. ಧಾರವಾಡದಲ್ಲೇ ಓದ್ತಾ ಇದ್ದಾಳೆ ಆ ಹುಡುಗಿ, ನನ್ನ ವಿದ್ಯಾರ್ಥಿನಿ. ಕಳೆದ ವರ್ಷ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿನಿ, ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ. ನಿಮಗೆ ಆಶ್ಚರ್ಯ ಆಗ್ಬೋದು ಮಕ್ಕಳೇ, ಅವರ್ ಫಾದರ್ ಈಸ್ ಲಾರಿ ಡ್ರೈವರ್, ಅವಳ ತಂದೆ ಲಾರಿ ಡ್ರೈವರ್. ಲಾರಿ ಡ್ರೈವರನ ಮಗಳು ರಾಜ್ಯಕ್ಕೆ ಪ್ರಥಮ ಅಂತ ಪೇಪರಲ್ಲಿ ಬಂತು. ಆ ಹುಡುಗಿ 2 ವರ್ಷ ಆ ವಿದ್ಯಾರ್ಥಿ ನಮ್ಮಲ್ಲಿ ಓದ್ತಾ ಇರಬೇಕಾದಾಗ ಬಹುಶಃ ಎಷ್ಟೋ ಸಾರಿ ವಾರ್ಡನಿಗೂ, ಆ ಲೇಡೀಸ್ ಹಾಸ್ಟೆಲ್ ವಾರ್ಡನಿಗೂ ಸಂಜನಾಬಾಯಿಗೆ ಏನು ಜಗಳ ಆಗ್ತಿತ್ತಂದರೆ, ಸರ್ ಈ ಸಂಜನಾ ಇದ್ದಾಳಲ್ಲ ಸರ್, ಎಷ್ಟು ಹೇಳಿದ್ರು ಮಲಗಲ್ಲ ಸರ್, ಓದ್ತಾಳೆ ಅಂತ ಕಂಪ್ಲೇಂಟ್ ಬರ್ತಾಯಿತ್ತು. ಎಲ್ಲಿ ತಂದೆ ತಾಯಿಗಳು ಮಕ್ಕಳು ಸರ್ ಬುಕ್ಕನೇ ಬಿಡೋಲ್ಲ ಅನ್ನೋ ಕಂಪ್ಲೇಂಟನ್ನು ಪ್ರಿನ್ಸಿಪಾಲಿಗೆ ತಂದರು ಅಂದರೆ ಪ್ರಿನ್ಸಿಪಾಲ್ ಅರ್ಥ ಯಶಸ್ಸನ್ನು ಪಡೆದರು ಅಂತಲೇ ಅರ್ಥ. ಸೊ ಹಾಗಾಗಿ ಮಕ್ಕಳೇ, ನಿಮ್ಮ ಸಂಗಾತಿ ಮೊಬೈಲ್ ಆಗಿರೋದು ಬೇಡ, ನಿಮ್ಮ ಸಂಗಾತಿ ಪುಸ್ತಕ ಆಗಿರಬೇಕು. ನಿಮ್ಮ ಸಂಗಾತಿ ಪುಸ್ತಕ ಆಗಿದ್ದರೆ ಖಂಡಿತವಾಗಲೂ ಸಹ ನೀವು ಸಾಧನೆಯನ್ನು ಮಾಡ್ತೀರಿ. ಸೊ ಇವತ್ತೆಲ್ಲ ನಾಳೆ ನೀವು ಸಹ ಫಸ್ಟ್ ರ್ಯಾಂಕ್ ಬರ್ತೀರಿ ಅನ್ನೋದು ನನ್ನ ಉದ್ದೇಶ. ಇನ್ನು ಕೊನೆಯ ಘಟ್ಟಕ್ಕೆ ನಾನು ಬರೋದಾದರೆ, ಯಾಕೆ ನಾವು KCET ಓದಬೇಕು, ಯಾಕೆ ನೀಟ್ ಓದಬೇಕು? ಸೆಕೆಂಡ್ ಇಯರ್ ಮುಗಿದಿದೆಯಲ್ಲ, ಸೆಕೆಂಡ್ ಇಯರ್ ಸಿಲೆಬಸ್ ಮೇಲೇ ಪ್ರಶ್ನೆಗಳು ಬರ್ತವೆ. ಒಂದು ರೋಚಕವಾದ ಒಬ್ಬ ವಯಸ್ಸಾದ ವೃದ್ಧನನ್ನು ನಿಮ್ಮ ಕಲ್ಪನೆಯಲ್ಲಿ ನೆನೆಸ್ಕೊಳ್ರಿ. ಅವರು ನಿಮ್ಮ ತಂದೆಯ ತಂದೆಯಾಗಿರಲಿ, ನಿಮ್ಮ ಅಜ್ಜನನ್ನು ಕಲ್ಪನೆ ಮಾಡಿಕೊಳ್ಳ್ರಿ. ನಿಮ್ಮ ಮೈಂಡಲ್ಲಿ ಬಂತ ಆ ಕಲ್ಪನೆ? ನಿಮ್ಮ ಅಜ್ಜ ಬಂದ್ರೆ, ಅಜ್ಜ ಅಂದರೆ ಗೊತ್ತಾ ಇಲ್ಲಮ್ಮ? ತಂದೆಯ ತಂದೆ. ಓಕೆ. ಒಂದು ಹಳ್ಳಿಯಲ್ಲಿ ಪ್ರತಿ ವರ್ಷ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಅಜ್ಜ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದ. ಅಜ್ಜ ಬಂದು ಆ ಹಳ್ಳಿಯಲ್ಲಿ ಡ್ಯಾನ್ಸ್ ಮಾಡಿದರೆ ನೆಕ್ಸ್ಟ್ ಡೇ ಮಳೆ ಬರ್ತಿತ್ತು, ಅಥವಾ ಆವಾಗಲೇ ಮಳೆ ಬರ್ತಿತ್ತು. ಪ್ರತಿ ವರ್ಷ ಹಳ್ಳಿ ಜನ ಮಳೆಗಾಲ ಪ್ರಾರಂಭವಾಗಿದ್ದಕ್ಕಿಂತ ಮುಂಚಿತವಾಗಿ ಅಜ್ಜನ ಮನೆ ಹತ್ರ ಹೋಗಿ ಅಜ್ಜ ಬಾ ಡ್ಯಾನ್ಸ್ ಮಾಡು ಅಂತ ಕರಿತಾಯಿದ್ರು. ಅಜ್ಜ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದ, ಮಳೆ ಬರ್ತಾಯಿತ್ತು. ಅದು ಒಂದು ನಂಬಿಕೆ ಸುಮಾರು ವರ್ಷ ಹಾಗೆ ನಡೀತಾ ಹೋಯಿತು. ಒಮ್ಮೆ ಆ ಊರಿನ ಯುವಕರು ಲಾಜಿಕಾಗಿ ಯೋಚನೆ ಮಾಡಿರಿ, ಅಜ್ಜ ಬಂದು ಡ್ಯಾನ್ಸ್ ಮಾಡಿದರೆ ಹೆಂಗ್ರಿ ಮಳೆ ಬರುತ್ತೆ ಅಂತ ಆ ಜನರನ್ನ ಕ್ರಿಟಿಸಿಸಮ್ ಮಾಡ್ತಾರೆ. ಸರಿ, ಏನು ಮಾಡಬೇಕು? ಹಾಗಾದರೆ ಈ ವರ್ಷ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ 5 ಜನ ರೆಡಿ ಆಗ್ತಾರೆ. 5 ಜನ ಯುವಕರು, ಮಳೆಗಾಲ ಪ್ರಾರಂಭ ಆಗ್ತಿದ್ದಾವೆ, ಬೆಳಿಗ್ಗಿಂದ ಸಂಜೆವರೆಗೂ ಡ್ಯಾನ್ಸ್ ಮಾಡ್ತಾರೆ, ಮಳೆ ಬರೋದೇ ಇಲ್ಲ. ರೈತರಿಗೆಲ್ಲ ಗಾಬರಿ ಆಗಿಬಿಡುತ್ತೆ.
ಎರಡನೇ ದಿನ ಮತ್ತೆ 5 ಜನ ಯುವಕರು ಬೆಳಗ್ಗಿಂದ ಸಂಜೆವರೆಗೂ ಡ್ಯಾನ್ಸ್ ಮಾಡ್ತಾರೆ, ಮಳೆ ಬರೋದಿಲ್ಲ. ಜನ ಎಲ್ಲ ಬೈತಾರೆ, ನಿಮ್ಮ ಮಾತು ಕೇಳಿ ನಮ್ಮ ಬೆಳೆ ಎಲ್ಲ ಹಾಳಾಗೋಗುತ್ತೆ. ಮತ್ತೆ ಹೋಗಿ ಅಜ್ಜನನ್ನು ಕರ್ಕೊಂಬರ್ತಾರೆ. ಅಜ್ಜ ಬಂದು ಡ್ಯಾನ್ಸ್ ಮಾಡ್ತಾನೆ, 1 ದಿನ ಡ್ಯಾನ್ಸ್ ಮಾಡ್ತಾನೆ, 2 ದಿನ ಡ್ಯಾನ್ಸ್ ಮಾಡ್ತಾನೆ, 3 ದಿನ ಡ್ಯಾನ್ಸ್ ಮಾಡ್ತಾನೆ. ಇದ್ದಕ್ಕಿದ್ದಂತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಯುವಕರಿಗೆ ಆಶ್ಚರ್ಯ. ಅಜ್ಜನನ್ನು ಹೋಗಿ ಕೇಳ್ತಾರೆ, ಅಲ್ಲಯ್ಯ, ನಾವು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡ್ತೀವಿ, ನೀನು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡ್ತೀವಿ, ಆದರೆ ನೀನು ಡ್ಯಾನ್ಸ್ ಮಾಡಿದಾಗ ಮಾತ್ರ ಯಾಕೆ ಮಳೆ ಬರುತ್ತೆ? ಅಜ್ಜ ಹೇಳಿದ ಉತ್ತರ ನೆನ್ಪಿಟ್ಕೊಳ್ರಿ ಮಕ್ಕಳೇ. ಅಜ್ಜ ಹೇಳ್ತಾನೆ, ಏನಂತ ಹೇಳ್ತಾನೆ, ನೀವು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಾನು ಮಳೆ ಬರೋವರೆಗೂ ಡ್ಯಾನ್ಸ್ ಮಾಡ್ತಾ ಇದ್ದೆ. ವರ್ಡ್ಸ್ ಭಾಳ ವ್ಯತ್ಯಾಸ ಇದೆ. ನೀವು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ರಿ, ನಾನು ಮಳೆ ಬರೋವರೆಗೂ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಾನು ಸೆಕೆಂಡ್ PUC ವರೆಗೂ ಓದ್ತಾ ಇದ್ದೀನಿ, ತಪ್ಪು. ನೀಟ್ ಎಕ್ಸಾಮ್ ಮುಗಿಯೋವರೆಗೂ ಓದ್ತೀನಿ, ತಪ್ಪು. ಡಾಕ್ಟ್ರ್ ಆಗೋವರೆಗೂ ಓದ್ತೀನಿ, ದಟ್ ಈಸ್ ದ ರೈಟ್. ಅಂಡರ್ಸ್ಟುಡ್? ನಾನು ಡಾಕ್ಟ್ರ್ ಆಗ್ತೀನಿ ಅನ್ನೋ ಕಾನ್ಸೆಪ್ಟು ನಿಮಗೆ ಇರಲಿ. ಈ ಒಂದು ಒತ್ತಡದ ನಡುವೆ ಏನು ಬರ್ತಾರಪ್ಪ ಇವರು ಉಪದೇಶ ಹೇಳ್ತಾರೆ, ಅವ್ರು ಬರ್ತಾರೆ ಹೇಳ್ತಾರೆ. ನಾನು ಆ ಫಿಲಿಮ್ ಮಿಸ್ ಮಾಡ್ಕೊಂಬಿಟ್ಟೆ, ಯಾವುದು ದುರಂಧರ್ ಭಾಳ ಫೇಮಸ್ ಇತ್ತು, ಆ ಫಿಲಿಮ್ ಮಿಸ್ ಮಾಡ್ಕೊಂಬಿಟ್ಟೆ, ಆ ಮ್ಯಾಚ್ ಮಿಸ್ ಮಾಡ್ಕೊಂಬಿಟ್ಟೆ, ಆ ವರ್ಲ್ಡ್ ಕಪ್ ಫೈನಲ್ ಮಿಸ್ ಮಾಡ್ಕೊಂಬಿಟ್ಟೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಔಟ್ ಆಫ್ ಸ್ಟೇಟ್ ಟೂರ್ ಹೋಗಿದ್ರು, ಅದನ್ನು ಮಿಸ್ ಮಾಡ್ಕೊಂಬಿಟ್ಟೆ. ನನ್ನ ತಮ್ಮ ತಂಗಿ, ನಿಮ್ಮನ್ನು ಚುಡಾಯಿಸ್ಲಿಕ್ಕೆ ಮನೆಗೊಬ್ಬ ತಮ್ಮ ತಂಗಿ ಇದ್ದೇ ಇರ್ತಾರೆ, ಅವರು ಫೋಟೋ ಹಾಕ್ತಾರೆ, ನಾನು ಇವತ್ತು ಆ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ, ಈ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ. ಅವೆಲ್ಲವೂ ನಿಮಗೆ ಮಿಸ್ ಆಗ್ತಾ ಇದೆ. ಇವತ್ತು ನೀನು ಒಂದು ಫಿಲಿಮಿಗೆ ಹೋದರೆ 3 hours ವೇಸ್ಟ್ ಆಗುತ್ತೆ, ಅದ್ರ ಬದಲೇ ಓದಲೇಬೇಕು. ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ, ನಿಮಗೆ ಯಾವ ಫಿಲಿಮ್ ನೋಡಬೇಕನ್ನೋ ಆಸೆ ಇದೆಯೋ ದಯವಿಟ್ಟು ನಿಮ್ಮ ಡೈರಿ ಒಳಗಡೆ ಆ ಎಲ್ಲ ಫಿಲಿಮ್ ಹೆಸರನ್ನು ಬರ್ಕೊಳ್ಳಿ. ಯಾವ ಹೋಟ್ಲ್ ಮಿಸ್ ಆಗಿದೆ ಆ ಎಲ್ಲ ಹೋಟ್ಲ್ ಹೆಸರನ್ನು ಬರ್ಕೊಳ್ಳಿ. ಯಾವ ಪ್ಲೇಸಸ್ ಮಿಸ್ ಆಗಿದೆ ಅವೆಲ್ಲವನ್ನು ಬರ್ಕೊಳ್ಳಿ. ಒಂದನ್ನು ಮಿಸ್ ಮಾಡಬೇಡ್ರಿ. ಐ ರಿಕ್ವೆಸ್ಟ್ ಯು, ಪೋಸ್ಟ್ಪೋನ್ ಮಾಡಿ. ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ, ಅವನ್ನ ಪೋಸ್ಟ್ಪೋನ್ ಮಾಡಿ, ಮುಂದಕ್ಕೆ ಹಾಕಿ. ಮುಂದೆ ನೀನು ಒಳ್ಳೆ ಹುದ್ದೆಗೆ ಬಂದಾಗ ದಯವಿಟ್ಟು ಅವೆಲ್ಲ ಫಿಲಿಮನ್ನು ಇವತ್ತು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀನು ನೋಡ್ಬೋದು. ನೀನು ಯಾವ ಹೋಟ್ಲಿಗೆ ಬೇಕಿದ್ರೂ ಹೋಗ್ಬೋದು. ಆದರೆ ಏನು ಸಮಯ ಅನ್ನೋದು ಹೋಗುತ್ತಲ್ಲ, ಇದನ್ನು ಯಾರಿಂದನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾಳ ಸರಿ ಏನಾಗುತ್ತೆ ಮಕ್ಕಳೇ, ಬ್ಯಾಡ್ ಮೋಟಿವೇಶನ್ಗೆ ಒಳಗಾಗ್ತೀವಿ. ಯಾರೋ ಒಬ್ಬ ಹೇಳ್ತಾನೆ, ಓದಿ ಯಾರು ಉದ್ಧಾರ ಆಗ್ಯಾರೆ, ಅದು ನಮ್ಮ ಮೇಲೆ ಭಾಳ ಪರಿಣಾಮ ಬೀರ್ಬಿಡ್ತು. ಅವನು ಯಾರೋ ಒಬ್ಬನ 5ನೇ ಕ್ಲಾಸ್ ಓದಿದನಂತೆ, ಅವ್ನು ಹಂಗಾದನಂತೆ ಹಿಂಗಾದನಂತೆ. ನಾವ್ಯಾಕೆ ಹಗಲು ರಾತ್ರಿ ಕಂಪ್ಯೂಟರ್ ಸೈನ್ಸ್ ಓದಬೇಕು, ನಾವ್ಯಾಕೆ ಫಿಸಿಕ್ಸ್ ಓದಬೇಕು? ಆ ಮ್ಯಾಥ್ಸು, ಅದರಲ್ಲಿ ಆ ಟ್ರಿಗ್ನಾಮೆಟ್ರಿ ಬಂದು ಡಿರೈವೇಷನ್ ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ನಮ್ಮ ಲೈಫೇ ಹೆಂಗಪ್ಪ ಅನ್ನಂಗೆ ಆಗುತ್ತೆ ಮ್ಯಾಥ್ಸ್ ಓದ್ತಕ್ಕಂಥವ್ರಿಗೆ. ಆ ಕೆಮಿಸ್ಟ್ರಿಯ ಇಕ್ವೇಷನ್ಗಳು, ಆ ಫಿಸಿಕ್ಸಿನ ಆ ಲೆಕ್ಕಗಳು, ಅಕೌಂಟೆನ್ಸಿಯ ಲೆಕ್ಕಗಳು ಎಷ್ಟು ತಿಪ್ಪರ್ಲಾಗಿ ಹಾಕಿದ್ರು ಒಂದೊಂದು ಸರಿ ಬ್ಯಾಲೆನ್ಸೇ ಮ್ಯಾಚ್ ಆಗಲ್ಲ. ಅವೆಲ್ಲ ಹೋರಾಟ ಮಾಡಬೇಕಾ, ನಾವು ಓದಬೇಕಾ ಅನ್ನೋ ಫೀಲ್ ಬರುತ್ತೆ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ನಿನ್ನ ಕೈಲಿ ಕಲಾವಿದನಾಗಿ ಏನು ಮಾಡ್ತೀಯೋ ಅನ್ನೋರು ಇಲ್ಲಿ 2, ನಿನ್ನನ್ನು ಯಾವಾಗಲೂ ಬೀಳಿಸ್ಬೇಕು ಅನ್ನೋರು. ನಿನ್ನನ್ನು ಯಾವಾಗಲೂ ಬೀಳಿಸ್ಬೇಕು ಅನ್ನೋರ ಚಟ ಇರುತ್ತಲ್ಲ, ಅದ್ರ ಮುಂದೆ ನೀನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಹಠ ನಿನ್ನ ಹತ್ರ ಇರಬೇಕು. ಯಾರೋ ಹೇಳಿದರು, ಕಲಾವಿದನಾಗಿ ಏನು ಮಾಡ್ತೀಯ ಅಂದರೆ, ನಾನು ಕಲಾವಿದನಾಗಿ ಸಾಧನೆ ಮಾಡ್ತೀನಿ ಅಂತ ಕರ್ನಾಟಕ ರತ್ನ ಪಡೆದ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕಣ್ಣ ಮುಂದೆ ನಿಮಗೆ ಬರಬೇಕು. ಆಟ ಆಡಿ ಏನಯ್ಯ ಸಾಧನೆ ಮಾಡ್ತೀಯ ಅಂದವ್ರ ಮುಂದೆ ಕ್ರಿಕೆಟ್ ಆಟ ಆಡಿ ದಂತಕಥೆಯಾದ ಸಚಿನ್ ತೆಂಡೂಲ್ಕರ್ ನಮ್ಮ ಕಣ್ಣ ಮುಂದೆ ಬರಬೇಕು. ಓದಿ ಯಾರು ಉದ್ಧಾರ ಆಗಲ್ಲ ಅನ್ನೋರ ಮುಂದೆ APJ ಅಬ್ದುಲ್ ಕಲಾಂ ಓದಿ ಭಾರತ ರತ್ನ ಆದರು ಅನ್ನೋದು ನಮ್ಮ ಕಣ್ಣ ಮುಂದೆ ಬರಬೇಕು. ಯಾಕೆ ಓದಬೇಕು? ನಾನು ಓದಿದರೆ ಸಂವಿಧಾನ ರಚನೆಯನ್ನೇ ಮಾಡ್ಬೋದು ಅನ್ನುವ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಕಣ್ಣ ಮುಂದೆ ಬರಬೇಕು. 5% ಯಾರೋ ಅಚೀವ್ ಮಾಡಿದ್ದನ್ನು ತಲೆ ಕೆಡಿಸ್ಕೊಳ್ತಾರೆ, 95% ಓದಿ ಅಚೀವ್ ಮಾಡಿದ್ದನ್ನು ದಯವಿಟ್ಟು ನೀವು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ನಿಮಗೆ ಗೊತ್ತಿರಲಿ, ನೀವು 3 ತರಹದ ನಿರ್ಧಾರ ತಗೊತೀರಿ. ಎಷ್ಟು ಥರ? 3 ತರಹ ನಿರ್ಧಾರ. ಹ್ಯಾಟ್ ನೋಡಿದ್ದೀರ ಮಕ್ಕಳೇ? ಹ್ಯಾಟ್, ಟೋಪಿ, ಕ್ಯಾಪ್ ನೋಡಿದಿರಲ್ಲ? ಒಂದು ನಿರ್ಧಾರ ತಲೆಯ ಮೇಲಿರುವಂತಹ ಕ್ಯಾಪ್. ಅದು ಏನಪ್ಪ ಅಂದರೆ, ನಿಮ್ಮ ನಿರ್ಧಾರ ಹ್ಯಾಟ್ ಥರ. ಹೇಗೆ ಟೋಪಿ ಹಾಕ್ಕೊತೀರಿ, ಚೆನ್ನಾಗಿ ಕಾಣಲ್ಲ, ಟೋಪಿ ತೆಗಿತೀರಿ. ಹಾಗಾಗಿ ಅಂತಹ ಡಿಸಿಷನ್ಸ್ ಏನಿದಾವಲ್ಲ, ನಿಮ್ಮ ಲೈಫಲ್ಲಿ ಯಾವತ್ತೂ ಡ್ಯಾಮೇಜ್ ಮಾಡಲ್ಲ. 2ನೇ ಥರ ನಿರ್ಧಾರ ಹೇರ್ ಕಟ್ ಸಿಗ್ದಂಗೆ. ನಾವು ಕಟಿಂಗ್ ಶಾಪಿಗೆ ಹೋಗ್ತೀವಿ, ನಾವೇನೋ ಒಂದು ಕಟಿಂಗ್ ಹೇಳ್ತೀವಿ, ಅವನೇನೋ ಒಂದು ಕಟಿಂಗ್ ಮಾಡ್ತಾನೆ, ಆದರೂ ಆ ಡ್ಯಾಮೇಜ್ ವಿತಿನ್ 1 ಮಂತಲ್ಲಿ ಸರಿ ಹೋಗುತ್ತೆ. ಒಂದು ವೇಳೆ ನೀನು ತಪ್ಪು ನಿರ್ಧಾರ ಮಾಡಿದ್ರು ಆ 1 ತಿಂಗಳಲ್ಲಿ ಕರೆಕ್ಟ್ ಹೋಗುತ್ತೆ. ಇನ್ನು 3ನೇ ಥರ ನಿರ್ಧಾರ ಇದೆಯಲ್ಲ, ಇದು ಮೈ ಮೇಲೆ ಹಾಕ್ಸ್ಕೊಳ್ತಕ್ಕಂಥ ಟ್ಯಾಟೋ ಇದ್ದಂಗೆ. ನೀನು ಆಪರೇಷನ್ ಮಾಡಿ ಸ್ಕಿನ್ ತೆಗೆದ್ರು ಕೂಡ ಆ ಟ್ಯಾಟೋ ಹೋಗೋದಿಲ್ಲ. ಫಸ್ಟ್ ಡಿಸಿಷನ್ನು, ಸೆಕೆಂಡ್ ಡಿಸಿಷನ್ನು ಓಕೆ, ಥರ್ಡ್ ಡಿಸಿಷನ್ ತಗೊಳ್ಳೋ ಸಮಯ ಬಂದಿದೆ. ವಾಟ್ ನೆಕ್ಸ್ಟ್ ಆಫ್ಟರ್ ಮೈ ಸೆಕೆಂಡ್ PUC?
KCET ನಾನು ಯಾವ ಕಾಲೇಜ್ ತೊಗೋಬೇಕು, ನೀಟಲ್ಲಿ ಯಾವ ಕಾಲೇಜ್ ತೆಗಿಬೇಕು. ಬಟ್ ನೀನು ಪರಿಶ್ರಮ ಪಡಬೇಕು. ಹಾಗೆ ಮಕ್ಕಳೇ, ಫಸ್ಟ್ ಇಯರ್ ಮಕ್ಕಳಿದ್ದೀರಿ, ನಿಮ್ಮ ಗಮನ ಕೇಳ್ತಾ ಇದ್ದೀನಿ. ನೀನು ಓದಬೇಕು, ಓದಿದ್ದನ್ನು ಬರಿಬೇಕು. ನೀನು ಓದಿ ಬರೆದು ಯಾವ ಹಂತಕ್ಕೆ ನೀನು ಸಕ್ಸಸ್ ಆಗಬೇಕು ಅಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕಂತಲೇ ಓದಬೇಕು. ಒಂದು ವೇಳೆ ನೀವು ಒಂದು ಅಂಕದಲ್ಲಿ ಫಸ್ಟ್ ರ್ಯಾಂಕನ್ನು ಮಿಸ್ ಮಾಡಿಕೊಂಡ್ರೆ ನೀನು ಅಳಬಾರ್ದು, ನಿನಗೆ ಪಾಠ ಮಾಡಿದ ಉಪನ್ಯಾಸಕರು ಅಳಬಾರ್ದು, ನಿನ್ನ ತಂದೆ ತಾಯಿ ಅಳಬಾರ್ದು. ಬದಲಾಗಿ ನಿನ್ನ ಓದುವುದನ್ನು ನೋಡಿದ ದೇವರು ಕಣ್ಣೀರು ಹಾಕಬೇಕು. ಅಪ್ಪ, ಆ ಮಗು ಹೆಂಗೆ ಓದ್ತಾ ಇತ್ತು, ಆ ಮಗುಗೆ ಫಸ್ಟ್ ರ್ಯಾಂಕ್ ಯಾಕೆ ಮಿಸ್ ಆಯಿತು ಅಂತ. ಆ ಹಂತದಲ್ಲಿ ನನ್ನ ಈ ಒಂದು ಸಾಯಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳು ಓದ್ತಾರೆ ಅಂತ ಅನ್ಕೊತಾ ಇದ್ದೀನಿ ಮಕ್ಕಳೇ. ಸೊ ದಯವಿಟ್ಟು ನೀವು ಸಹ ಬದಲಾವಣೆ ಆಗಿ ಇನ್ನು ಕೊನೆಯ ಹಂತಕ್ಕೆ ನಾನು ಬರೋದಾದರೆ ಮಕ್ಕಳೇ, ಇದರಲ್ಲಿ ನಿಮ್ಮ ಫಸ್ಟ್ ಇಯರ್ ಕಾಮರ್ಸ್ ಆ್ಯಂಡ್ ಸೆಕೆಂಡ್ ಇಯರ್ ಕಾಮರ್ಸ್, ಫಸ್ಟ್ ಇಯರ್ ಸೈನ್ಸ್, ಸೆಕೆಂಡ್ ಇಯರ್ ಸೈನ್ಸ್, ಇಡೀ ಕಾಲೇಜಿಂದ ಒಬ್ಬರು ಇಬ್ಬರು ಟಾಪರ್ಸ್ ಆಗ್ತೀರಿ. ಉಳಿದವರೆಲ್ಲ ಸೆಕೆಂಡು ಥರ್ಡು ಬರ್ತೀರಿ. ಒಪ್ಪಿಗೆ ಅಂತೀರಾ? ಸಾಧ್ಯ ಇದೆಯದು? ಯಾರಾದರೂ ಒಬ್ಬರು ಇಬ್ಬರು ಟಾಪರ್ಸ್ ಆಗ್ತೀರಿ, ಉಳಿದವರೆಲ್ಲ ಸೆಕೆಂಡು ಥರ್ಡು. ಅಥವಾ ನಮ್ಮ ಕ್ಯಾಂಪಸಲ್ಲಿ ಟಾಪ್ 5 ಟಾಪ್ 10 ಅಂತ ಮಾಡ್ತೀವಿ. ಇಲ್ಲಿ ಏನಾದರೂ ಆ ಸಿಸ್ಟಮ್ ಇದೆಯಾ ಮಕ್ಕಳೇ? ಟಾಪ್ 5 ಟಾಪ್ 10 ಇದೆ. ಸರಿ, ಈಗ ಟಾಪ್ 5 ಫಸ್ಟ್ ಇಯರ್ ಕಾಮರ್ಸ್ ಲಾಸ್ಟ್ ಪ್ರಿಪರೇಟರಿಯಲ್ಲಿ ಬಂದಿದ್ರಲ್ಲ, ಸ್ವಲ್ಪ ಎದ್ದು ನಿಂತ್ಕೊಳ್ರಿ. ಫಸ್ಟ್ ಇಯರ್ ಇವರೆಲ್ಲ SLCಯಲ್ಲಿ 80+ ಮಾಡಿದ್ದಾರೆ, ಕುಳಿತುಕೊಂಡಿರೋರು 80+ ಮಾಡಿಲ್ಲ. ಓಕೆನಾ? ನಿಮ್ಮ ಪ್ರಾಮಾಣಿಕತೆಗೆ ಸಲಾಮ್. ಯಾಕಂದರೆ ನನ್ನ ಹತ್ರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಲ್ಲ, ಎಲ್ಲರೂ ಎದ್ದು ನಿಂತ್ಕೋಬೋದಾಗಿದೆ 80+ ಆಗಿದೆ ಅಂತ. ಬಟ್ ನೀವು ಪ್ರಾಮಾಣಿಕವಾಗಿದ್ದೀರಿ, ಅದು ಈ ಒಂದು ಮಣ್ಣಿನ ಗುಣ. ಎದ್ದು ನಿಂತ್ಕೊಂಡವರಿಗೋಸ್ಕರ ಕುತ್ಕೊಂಡಿರೋರು ಕ್ಲಾಪ್ಸ್ ಆಗ್ರಿ ನೋಡೋಣ. ಸೌಂಡ್ ಕೇಳಿಸ್ಬೇಕು. ಯಾಕೆ ಕ್ಲಾಪ್ಸ್ ಆಗ್ತಾ ಇದ್ದೀರಿ? ಅವರೆಲ್ಲ 80+. ಪ್ಲೀಸ್ ಇಡೋ. ಯಾರು ಕುಳಿತುಕೊಂಡಿದ್ರಲ್ಲ 80+ ಆಗದಲ್ಲೇ ಟಾಪ್ 10ಗೆ ಬರ್ದಲೆ ಅಂತ ಅನ್ಕೊಳೋದಾದರೆ ನಾವು ಬೀದಿಗೆ ಬಂದಿದ್ದೀವಿ ಅಂತ ಅನ್ಕೊಂಡು. ನಾವು ಅಚೀವ್ ಮಾಡಲಿಲ್ಲ 10th, ಅಚೀವ್ ಮಾಡಲಿಲ್ಲ ಫಸ್ಟ್ PUCಯಲ್ಲಿ, ಅಚೀವ್ ಮಾಡಲಿಲ್ಲ ಸೆಕೆಂಡ್ PUCಯಲ್ಲಿ, ಬೀದಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡು. ಆ ಮಕ್ಕಳಿಗೋಸ್ಕರ ಒಂದು ಮಾತು ಹೇಳ್ತೀನಿ. ಸೋತಿರುವೆ ನಾನು ಬೀದಿಗೆ ಬೀಳುವಂತೆ, ಸೋತಿರುವೆ ನಾನು ಬೀದಿಗೆ ಬೀಳುವಂತೆ, ಗೆಲ್ಲುವೆ ನಾನು ಬೀದಿಗೆ ನನ್ನ ಹೆಸರಿಡುವಂತೆ, ಗೆಲ್ಲುವೆ ನಾನು ಬೀದಿಗೆ ನನ್ನ ಹೆಸರಿಡುವಂತೆ. ಮಕ್ಕಳೇ, ನೀನು ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮ ಅಪ್ಪ ಅಮ್ಮ ಭಾಳ ಖುಷಿ ಪಡ್ತಾರೆ. ಹಾಗಾಗಿ ನಿನ್ನ ಶತ್ರುವಿನ ಮುಂದೆ ನಿನ್ನ ಸೇರ್ಕೋಬೋದಂಥ ಸಿಹಿಯಾದ ಸೇಡು, ನನ್ನ ಶತ್ರುಗಳಿದಾರಪ್ಪ, ಶತ್ರು ಮುಂದೆ ನಾನು ಸೇಡು ಹೆಂಗೆ ತಿರ್ಸ್ಕೊಂಬರ್ತೀನಿ? ಸಿಹಿಯಾದ ಸೇಡು ಅಂದರೆ ಸಾಧನೆ. ನಿನ್ನ ಸಾಧನೆಯೇ ನಿನ್ನ ಸಿಹಿಯಾದ ಸೇಡು. ಇದರಲ್ಲಿ ಸಾಯಿ ಇನ್ಸ್ಟಿಟ್ಯೂಷನಿಗೆ ಮಕ್ಕಳನ್ನು ಸೇರಿಸಿದಾಗ ನಿಮ್ಮ ಅಪ್ಪ ಅಮ್ಮಗೆ ಹೇಳಿದ್ರಂತೆ, ಅಲ್ಲಿ ಯಾಕೆ ಹೋಗಿ ಅಷ್ಟು ದೊಡ್ಡ ಕಾಲೇಜಿಗೆ ಸೇರಿಸಿದೆ, ಇಲ್ಲೇ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ಬೋದಾಗಿತ್ತು. ನೀನು ಯಾವುದೋ ಒಂದು ಮದುವೆ ಫಂಕ್ಷನಿಗೆ ಹೋಗಿರ್ತೀಯಾ, ನೋಡೋಣ ಇವಳು ಧಾರವಾಡದ ಸಾಯಿ ಇನ್ಸ್ಟಿಟ್ಯೂಷನಿಗೆ ಹೋಗಿದ್ದಾಳೆ, ಏನು ಸಾಧನೆ ಮಾಡ್ತಾಳೆ ನೋಡೋಣ. ಆ ಥರ ನನ್ನ ಪ್ರಕಾರ ಮಕ್ಕಳೇ, ನಮಗೆ ಶತ್ರುಗಳು ಇರಬೇಕು ಅಂತೀನಿ. ನಿಮಗೂ ಸಹ ಆ ರೀತಿಯ ಶತ್ರುಗಳು ಇರ್ತಾರೆ. ಅದರಲ್ಲೂ ನಮ್ಮನ್ನು ಅತಿ ಹೆಚ್ಚು ಆಡ್ಕೊಳೋದು ಮುಂದೆ ಕಳಿಸಿ ಯಾರಂದರೆ ನಮ್ಮ ಸಂಬಂಧಿಕರು. ಸುಮ್ಮನೆ ನಿಮ್ಮ ಮುಂದೆ ಹಾಗೆ ಹೀಗೆ ಅಂತಾರೆ, ನೋಡೋಣ ಅನ್ನೋ ಶತ್ರುಗಳೇ ಜಾಸ್ತಿ ಇರ್ತಾರೆ. ಸಾಯಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿನಿಯರು ಶತ್ರುವಿನ ಮುಂದೆ ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ, ಸಾಯಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿನಿಯರೇ ಶತ್ರುವಿನ ಮುಂದೆ ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ, ಮುಂದೊಂದು ದಿನ ನಿನ್ನ ದ್ವಿತೀಯ PUC ಫಲಿತಾಂಶ ಪ್ರಕಟವಾದಾಗ ನಿನ್ನ ಶತ್ರು ನಿನ್ನ ಫೋಟೋವನ್ನು ಅವನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡು ಇವಳು ನಮ್ಮವಳು ಅಂತ ಬರ್ಕೋಬೇಕು. ಅದು ನಿನ್ನ ಸಾಧನೆಯಾಗಿರಬೇಕು. ನಿನ್ನ ಸಾಧನೆ ಶತ್ರುವಿನ ಸ್ಟೇಟಸ್ನಲ್ಲಿ ನೀನು ಜಾಗವನ್ನು ತಗೋಬೇಕು, ಅದು ನಿನ್ನ ಸ್ಟೇಟಸ್ ಆಗಿರಬೇಕು. ಇನ್ನು PUAಸಲ್ಲಿ ಸಂಗಾತಿ ಇಲ್ಲ ಅಂದರೆ ನಿಮ್ಮ ಲೈಫು ವೇಸ್ಟ್. PUAಸಲ್ಲಿ ಸಂಗಾತಿ ಇರಲೇಬೇಕು. ಏನಪ್ಪ ಇವ್ರನ್ನ ಕೊಟ್ಟೂರಿಂದ ಕರ್ಸ್ಕೊಂಡು ಯಾವುದೋ ಬೇರೆ ಸ್ಟೋರಿ ಹೇಳ್ತಾ ಇದ್ದಾರಲ್ಲ ಅಂತ ನಿಮಗೆ ಅನಿಸ್ಬೇಕು. ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಬ್ಬ ಸಂಗಾತಿ ಇರಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಒಬ್ಬ ಸಂಗಾತಿ ಇರಬೇಕು. ಆದರೆ ಆ ಸಂಗಾತಿ ಪುಸ್ತಕ ಆಗಿರಬೇಕು. ಆದರೆ ಆ ಸಂಗಾತಿ ಏನಾಗಿರಬೇಕು ಮಕ್ಕಳೇ? ಪುಸ್ತಕ ಆಗಿರಬೇಕು. ಪುಸ್ತಕ ನಿಮ್ಮ ಸಂಗಾತಿ ಆದರೆ ನಿನ್ನ ಬದುಕು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಹಾಗೆ ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ, ನಿಮ್ಮ ನೆಚ್ಚಿನ ಹೀರೋಯಿನ್ ಯಾರು ಅಂತ ಒಂದು ಪ್ರಶ್ನೆ. ಸೊ ನನ್ನನ್ನು ಕೇಳಿದರೆ ನಾವೆಲ್ಲ 95 ಜಮಾನ್ದವರು, ನಮ್ಮ ಸರ್ಗಳು ಕೇಳಿದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ. ಹೀರೋಯಿನ್ ಅಂದರೆ ಕಲ್ಪನಾ, ಜಮುನಾ ನೀವು ಯಾರು ನೋಡೇ ಇಲ್ಲ.
ಸಾಕ್ಷಾತ್ಕಾರ ಫಿಲ್ಮಲ್ಲಿ ಹೀರೋಯಿನ್. ಅದು ನಮ್ಮ ಜಮಾನದಲ್ಲಿ ಆರತಿ, ಭಾರತಿ, ವಿಷ್ಣುವರ್ಧನ್. ನಿಮ್ಮ ಜಮಾನದಲ್ಲಿ ನಾನು ಕೇಳಿದರೆ ನಿಮ್ಮ ಹೀರೋಯಿನ್ ಯಾರಂದ್ರೆ ಒಬ್ಬರು ರಾಧಿಕಾ ಪಂಡಿತ್ ಅನ್ಬೋದು, ಅಥವಾ ಇನ್ಯಾರಾದ್ರಮ್ಮ ಹೀರೋಯಿನ್ ಹೆಸರುಗಳು? ಅದಿತಿ, ಯಾರಮ್ಮ? ಸಾಯಿ ಪಲ್ಲವಿ. ಕನ್ನಡದವಳ? ಕನ್ನಡದವ್ರು ಹೇಳ್ರಮ್ಮ. ಹಾಂ, ರಚಿತಾ ರಾಮ್. ಓಕೆ, ಮತ್ತಮ್ಮ? ಎಸ್, ಹೀರೋಯಿನ್ಸ್ ಬಿಟ್ಬಿಡೋಣ, ಹೀರೋಗಳಿಗೆ ಬರೋದು. KGF ಯಶ್, ಮತ್ತು ಸುದೀಪ್, ಅಪ್ಪು. ಎಸ್, ವೆರಿ ಗುಡ್. ಯಶ್, ನಾವು ಒಂದು ಸಂವಾದದಲ್ಲಿ ಕೇಳಿದಾಗ ಹೇಳ್ತಾರೆ, ಸರ್ ಸುದೀಪ್ ಯಾಕೆ ಇಷ್ಟ? ಸರ್ ಸುದೀಪ್ನ ಹೇರ್ಸೇ ಭಾಳ ಚೆನ್ನಾಗಿರುತ್ತೆ, ಹಿಂಗಂದರೆ ಕೂದಲು ಹಿಂದೆ ಹೋಗ್ತವೆ ಸರ್. ನಮ್ಮ ಹೀರೋ ಸುದೀಪ್. ಸರ್ ನಮ್ಮ ಹೀರೋ ಸುದೀಪ್ ಅಲ್ಲ ಸರ್, ನಮ್ಮ ಹೀರೋ ಯಶ್. ಯಾಕೆ? ಏನು ಫೈಟ್ ಸರ್, ಎಂಥ ಫೈಟಿಂಗ್ ಮಾಡ್ತಾನೆ, 6 ಪ್ಯಾಕ್ ಬಾಡಿ ಸರ್. ಮತ್ತು ಹೀರೋಯಿನ್ ಯಾರು? ರುಚಿತಾ ರಾಮ್. ಯಾಕೆ? ಭಾಳ ಚಲುವಿದ್ದಾಳೆ ಸರ್, ಅವಳು ಭಾಳ ಚೆಂದಿದ್ದಾಳೆ. ಮಕ್ಕಳೇ, ಒಂದು ವಯಸ್ಸಿನಲ್ಲಿ ನಿಮ್ಮಪ್ಪನ ಕೂದಲು ಯಶ್ಗೇನು ಕಡಿಮೆ ಇರಲಿಲ್ಲ. ಒಂದು ವಯಸ್ಸಿನಲ್ಲಿ ನಿಮ್ಮಮ್ಮ ಅತಿ ದೊಡ್ಡ ಚೆಲುವೆ. ನಿಮ್ಮಮ್ಮ ಎಂಥ ಚೆಲುವೆ ಅಂದರೆ, ಆ ಹೆಂಗಸು ಊರಿನ ಮುಂದೆ ಕೆರೆಯಲ್ಲಿ ನೀರು ತರಲಿಕ್ಕೆ ಹೋದರೆ ಯುವ ಪಡ್ಡೆ ಹೈಕ್ಲೆಲ್ಲ ನಿಮ್ಮಮ್ಮನನ್ನು ನೋಡ್ತಾಯಿದ್ರು, ಅಂಥ ಚೆಲುವು ನಿಮ್ಮಮ್ಮ. ಇನ್ನು ನಿಮ್ಮಪ್ಪ ಸೈಕಲ್ ಮ್ಯಾಗೆ ಓಣಿ ಒಳಗಡೆ ಅಡ್ಡಾಡ್ತಿದ್ರೆ ವಯಸ್ಸಿಗೆ ಬಂದ ಹೆಣ್ಮಕ್ಳು ಕಿಟಕಿಯಿಂದ ನೋಡ್ತಾ ಇದ್ರು, ಅಂಥ ಚೆಲುವ ನಿಮ್ಮಪ್ಪ. ನಿಮ್ಮಪ್ಪ ಯಾವ 6 ಪ್ಯಾಕ್ ಹೀರೋಗೂ ಕಡಿಮೆ ಆಗಲಿಲ್ಲ. ಆ ನಿನ್ನ ಚೆಲುವ ತಂದೆ, ಆ ನಿನ್ನ ಚೆಲುವ ತಾಯಿ, ಅವರ ತಲೆಯ ಮೇಲೆ ಕೂದಲುಗಳು ಬಿಳುಪಾಗಿದ್ದು ನಿನ್ನ ಚಿಂತೆಯಿಂದ, ನಿನಗೆ ಬೆಳಕು ಕೊಡಬೇಕು ಅನ್ನುವ ಉದ್ದೇಶದಿಂದ. ನಿನ್ನ ಸುಂದರ ತಂದೆ, ನಿನ್ನ ಸುಂದರ ತಾಯಿ, ನಿನ್ನ ತಂದೆ ತಾಯಿ ಅವರು ಚೆಲುವನ್ನು ಕಳ್ಕೊಂಡಿದ್ದು, ಅವಳು ರೂಪವನ್ನು ಕಳ್ಕೊಂಡಿದ್ದು ನಿನಗೆ ರೂಪ ಕೊಡುವುದಕ್ಕಾಗಿ. ನಿಮಗೆ ರೂಪ ಕೊಡುವ ಬರದಲ್ಲಿ ಅವರು ತಮ್ಮ ಸೌಂದರ್ಯವನ್ನೇ ಕಳ್ಕೊಂಡ್ಬಿಟ್ರು. ಅವರ ಸ್ಕಿನ್ ಎಲ್ಲ ಗ್ಲೋ ಕಡಿಮೆ ಆಗ್ತಾ ಹೋಯಿತು. ಯಾ ಯಶ್ಗೂ, ಯಾ ಜಮುನಾಗೂ, ಯಾ ರಚಿತಾ ರಾಮ್ಗೂ ನಿಮ್ಮಪ್ಪ ಅಮ್ಮ ಕಡಿಮೆ ಇರಲಿಲ್ಲ. ನಿಮ್ಮಪ್ಪ ಒಂದು ವಯಸ್ಸಿನಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಮುಂದೆ ನಿಂತರೆ ಮುತ್ತೈದೆ ಹೆಂಗಸರು ದೃಷ್ಟಿ ತೆಗೆದು ಹೋಗ್ತಾ ಇದ್ರು. ಅಂಥ ಚೆಲುವ ನಿಮ್ಮಪ್ಪ, ಅಂಥ ಚೆಲುವಿ ನಿಮ್ಮಮ್ಮ. ಮಕ್ಕಳೇ, ನಿಮಗೆ ನಮ್ಮ ಅಪ್ಪ ಅಮ್ಮ ಕಳೆದುಕೊಂಡ ರೂಪ ಮತ್ತೆ ಬರಬೇಕು ಎನ್ನುವ ಆಸೆ ನಿಮಗಿದ್ರೆ ಅತ್ಯುತ್ತಮ ಅಂಕ ಪಡೆದ ದ್ವಿತೀಯ PUC ಅಂಕಪಟ್ಟಿಯನ್ನು ಅವರ ಪಾದಗಳಿಗೆ ಸಮರ್ಪಿಸಿ, ಅವರು ಕಳ್ಕೊಂಡಿರ್ತಕ್ಕಂಥ ಎಲ್ಲ ರೂಪ ಮತ್ತೆ ವಾಪಸ್ ಬರುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಆ ಮಾತು ಕೊಡ್ಬೋದಾ? ಒಳ್ಳೆ ಪರ್ಸೆಂಟೇಜ್ ಮಾಡಿ ಹೋಗ್ತೀರಾ ಮಕ್ಕಳೇ? ಮತ್ತೆ ಅವರಿಗೆ ರೂಪ ಬರುತ್ತಾ ಮಕ್ಕಳೇ? ನಾಳೆ ನೀವು ಸೆಕೆಂಡ್ PUC ರಿಸಲ್ಟ್ ಬಂದಾಗ ಒಬ್ಬ ಸ್ಟೂಡೆಂಟ್ ಹೇಳಿದರು ಸ್ಪೀಚಲ್ಲಿ, ನಮಗೇನೋ ಒಂದು ಟ್ಯಾಗ್ ಲೈನ್, ಸಾಯಿ ಸ್ಟೂಡೆಂಟ್ಸ್ ಅನ್ನೋ ಒಂದು ಬೆಲ್ಟ್, ಅದು ನವೋದಯದಲ್ಲಿ ಭಾಳ ಚೆನ್ನಾಗಿದೆ ಮಕ್ಕಳೇ. ಅದೇ ಥರ ಆ ಸಾಯಿ ಸ್ಟೂಡೆಂಟ್ಸ್ ಅನ್ನೋ ಬೆಲ್ಟ್ ನಿಮ್ಮಲ್ಲೂ ಸಹ ಬೆಳೀಲಿ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ ನೋಡಿ ಮಾರ್ಕ್ಸ್ ಕಾರ್ಡ್ ಒಯ್ಯಲಿಕ್ಕೆ, TC ಒಯ್ಲಿ. ಈಗ ನಿಮಗೆ ಹಾಸ್ಟೆಲಲ್ಲಿ ಮೊಬೈಲ್ ಅಲೋ ಇದೆಯಾ? ನೋ, ಹಾಗಾಗಿ ನೀವು ಚೆನ್ನಾಗಿ ಓದಿದ್ದೀರಿ. ಓಕೆ, ನೀವು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒಯ್ಯಲಿಕ್ಕೆ ಬಂದಾಗ, ತಗೊಂಡು ಹೋಗ್ಲಿಕ್ಕೆ ಬಂದಾಗ, ಸ್ವಲ್ಪ ನಮ್ಮದು ಕಲ್ಯಾಣ ಕರ್ನಾಟಕ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಬಿಡ್ರಿ. ತಗೊಂಡು ಹೋಗ್ಲಿಕ್ಕೆ ಬಂದಾಗ ಮೊಬೈಲ್ ತೊಗೊಂಬರ್ತೀರಿ. ಮೊಬೈಲ್ ತೊಗೊಂಬಂದು ಮಾರ್ಕ್ಸ್ ಕಾರ್ಡ್ ತೊಗೊತೀರಿ, ನಿಮ್ಮ ಲೆಕ್ಚರ್ ಜೊತೆ ಫೋಟೋ ತಗೊತೀರಿ. ಕೊನೆಗೆ ಈ ಕಾಲೇಜ್ ಮುಂದೆ ಬೆನ್ನು ಮಾಡಿ ನಿಂತ್ಕೊಂಡು ಒಂದು ಸೆಲ್ಫಿ ತೊಗೊತೀರಿ. ಸೆಲ್ಫಿ ತಗೊಂಡು ಆ ಸೆಲ್ಫಿ, ಕಾಲೇಜಿನ ಸೆಲ್ಫಿ ಫೋಟೋವನ್ನು ನಿನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ಕೊಂಡು ನನ್ನ ಬದುಕನ್ನು ಬದಲಾಯಿಸಿದ ಕಾಲೇಜ್ ಅಂತ ಟ್ಯಾಗ್ಲೈನ್ ಹಾಕ್ಕೊಳ್ತೀವಿ. ನನ್ನ ಬದುಕನ್ನು ಬದಲಾಯಿಸಿದ ಕಾಲೇಜ್ ಅಂತ ನೀವು ಟ್ಯಾಗ್ಲೈನ್ ಹಾಕ್ಕೊಳ್ತೀವಿ. ಈ ಸಂಸ್ಥೆಯ ಉದ್ದೇಶ ನಮ್ಮ ಯಾವೊಬ್ಬ ವಿದ್ಯಾರ್ಥಿಯೂ ಸಹ ಕಣ್ಣೀರು ಹಾಕಬಾರ್ದು, ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶ. ಸೊ ಆ್ಯಕ್ಚುಲಿ ನನಗೆ ನೀವು 30 ಮಿನಿಟ್ಸ್ ಟೈಮ್ ಕೊಟ್ಟಿದ್ರಿ, ಅದು ಗೊತ್ತಿಲ್ಲದೆ 1 ಗಂಟೆ ಆಗಿದೆ. ಸೊ 1 ಅವರ್ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸೊ ನನ್ನ ಕನಸು, ನನ್ನ ಬಯೋಡೇಟಾದಲ್ಲಿ ಹೇಳಿದ್ರಿ, ನನ್ನ ವಿದ್ಯಾರ್ಥಿ ಸಾಧನೆ ಮಾಡಬೇಕು, ಸಾಯಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿನೂ ಸಾಧನೆ ಮಾಡಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 10 ಎಕರೆ ಕ್ಯಾಂಪಸ್, ನಮ್ಮದಿನ 7 ಎಕರೆ ಕ್ಯಾಂಪಸ್ ಮಕ್ಕಳೇ. 7 ಎಕರೆ ಕ್ಯಾಂಪಸಲ್ಲಿ ಎಷ್ಟು ಕಸ ಬಿದ್ದಿರುತ್ತೆ. ಇಲ್ಲಿ 10 ಎಕರೆ ಕ್ಯಾಂಪಸಲ್ಲಿ ಹುಡುಕಿದ್ರೂ ಸಹ ಒಂದು ಕಸ ಇಲ್ಲ ಅನ್ನೋದಾದರೆ ಆ ಕ್ರೆಡಿಟ್ ಮ್ಯಾನೇಜ್ಮೆಂಟಿಗೆ, ಎಂಪ್ಲಾಯೀಸಿಗೆ, ನಿಮಗೆ ಸಲ್ಲುತ್ತೆ. ಈಗಲೂ ಹೇಳ್ತಾ ಇದ್ದೀನಿ, ನಾನು ಇಲ್ಲಿಗೆ ಕಲಿಸ್ಲಿಕ್ಕಾಗಿ ಬಂದಿಲ್ಲ, ಕಲಿಯೋದಕ್ಕಾಗಿ ಬಂದಿದ್ದೀನಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದು ನಿಮ್ಮ ಮ್ಯಾನೇಜ್ಮೆಂಟು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು
ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಸಂಸ್ಥೆಯಿಂದ ನಾನು ಕಲಿಯೋದು ಭಾಳ ಇದೆ. ಯಾಕೆಂದರೆ ಇಲ್ಲಿ ಡಿಗ್ರಿ ಕ್ಲಾಸ್ ನಡೆಯುತ್ತೆ ಅಂತ ಹೇಳಿದರು ಸರ್. ನಮ್ಮ ಕಾಲೇಜಲ್ಲಿ ಡಿಗ್ರಿ ಇರುತ್ತೆ, ಬಟ್ ಇಷ್ಟು ಪೀಸ್ಫುಲ್ ಆಗಿ ಇರೋದಿಲ್ಲ, ಅಷ್ಟು ಪೀಸ್ಫುಲ್ ಇದೆ. ಎಲ್ಲೋ ಒಂದು ಕಡೆ ನೀವು ಈ 16-17ನೇ ಏಜ್ ಏನಿರಲ್ಲ, ನಮ್ಮ ಕಡೆ ಒಂದು ಜನಪದ ಗೀತೆ ಬರುತ್ತೆ, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ನಗು ಮರುಕ್ಷಣವೇ ಮೌನ ಅಂತ. ಆ 16ನೇ ವಯಸ್ಸಿನಲ್ಲಿ ನಿಮ್ಮ ಮನಸ್ಸನ್ನು ನಿಗ್ರಹಿಸ್ತಕ್ಕಂಥ ಈ ಶಕ್ತಿ ಇದೆಯಲ್ಲ, ಆ ಶಕ್ತಿ ನಿಜವಾಗ್ಲೂ ಸಹ ಭಾಳ ಶ್ರೇಷ್ಠ ಅನಿಸುತ್ತೆ. ಹೀಗೆ ಮಕ್ಕಳೇ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ನಿಮ್ದೇನು ಡ್ರೀಮ್ ಇದೆಯೋ ಅದೆಲ್ಲದೂ ಸಹ ನನಸಾಗಲಿ. ಮುಂದಿನ ವೈದ್ಯರು, ಮುಂದಿನ ಇಂಜಿನಿಯರ್, ಮುಂದಿನ ಆಡಿಟರ್ಸ್ ಈ ಸಂಸ್ಥೆಯಿಂದ ಮುಂದೆ ಬರಲಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಹಾಗೆ ಈ ಫೇರ್ವೆಲ್ ಪಾರ್ಟಿ ಇದ್ದರೂ ಕೂಡ ಬಹಳ ಪೇಷನ್ಸಿಂದ ಕುಳಿತುಕೊಂಡು ನನ್ನ ಮಾತನ್ನು ಕೇಳ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.